ಸೊ ಹಾಯ್ ಹೆಲೋ ಎವ್ರಿಬಡಿ, ಸುಮುಖ ಈ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಓಕೆ, ಸೊ ಇದು ಮಂತ್ಲಿ ರೀಕ್ಯಾಪ್ ಆಫ್ ಕರೆಂಟ್ ಅಫೇರ್ಸ್ ನವೆಂಬರ್ 2021 ಇದಕ್ಕೆ ಸಂಬಂಧಿಸಿದ ಪಾರ್ಟ್ 4 ಸೀರೀಸ್. ಓಕೆ, ಸೊ ಬಹುತೇಕ 50ಕ್ಕಿಂತಲೂ ಅಧಿಕ ಪ್ರಶ್ನೆಗಳು ಇಲ್ಲಿ ಇವೆ. ಸೊ ನವೆಂಬರ್ನ ಎಲ್ಲ ಸುದ್ದಿ ಮಾಹಿತಿಗಳನ್ನು ಇದರಲ್ಲಿ ಕ್ರೋಢೀಕರಿಸಿ ನಾವು ಈ ಸೆಷನ್ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಸೊ ಯಾಕಂದ್ರೆ ಮಾರ್ಚ್ 12th ಐ ಥಿಂಕ್ ಸೊ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಶಾರ್ಟ್ಲಿ ಇದೆ. ಹಾಗೆ ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ಇದು ಹಿಂದಿನ ಮಾಹಿತಿಗಳು ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳುವಂಥ ಒಂದು ದೃಷ್ಟಿಯಲ್ಲಿ ಈ ಸೆಷನ್ ಅನ್ನು ನಾವು ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಹಾಗೆ ಪಾರ್ಟ್ 3, ಪಾರ್ಟ್ 2, ಪಾರ್ಟ್ 1 ಇದು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿರುವಂಥ ಲಿಂಕ್ನ ಮೂಲಕ ನೀವು ಅದಕ್ಕೆ ಆಕ್ಸೆಸ್ ಅನ್ನು ಪಡ್ಕೊಬಹುದು. ಹಾಗೂ ವಿಡಿಯೋಗೆ ಸಂಬಂಧಿಸಿದ PPTಗಳು ಬೇಕಾದಲ್ಲಿ ಖಂಡಿತವಾಗಿ ನಮ್ಮ ಬ್ಲಾಗ್ ಸ್ಪಾಟ್ ಅಥವಾ ಟೆಲಿಗ್ರಾಮ್ ಲಿಂಕ್ನ ಮೂಲಕ ಕೂಡ ನೀವು ಮಾಹಿತಿಯನ್ನು ಪಡ್ಕೊಬಹುದು. ಸೊ ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ ಅನ್ನು ನಾವು ಪ್ರಾರಂಭ ಮಾಡುವ. ಸೊ ಪಾರ್ಟ್ 4 ಅಲ್ಲಿ ಬೇಸಿಕ್ ಆಗಿ ಈ ನ್ಯಾಷನಲ್ ಮತ್ತು ಸ್ಟೇಟ್ ಇಶ್ಯೂಸ್, ನವೆಂಬರ್ ತಿಂಗಳಲ್ಲಿ ನಡೆದಿರುವಂತಹ ಕೆಲವೆಲ್ಲ ರಾಷ್ಟ್ರೀಯ ಮತ್ತು ರಾಜ್ಯಕ್ಕೆ ಸಂಬಂಧಿಸಿದ ವಿಷಯಗಳು, ಗವರ್ಮೆಂಟ್ ಸ್ಕೀಮ್ಸ್ ಮತ್ತು ಕೆಲವೆಲ್ಲ ಯೋಜನೆಗಳು ಮತ್ತು ಪ್ರೋಗ್ರಾಮ್ಸ್ಗಳು, ಹಾಗೂ ಫಾರಿನ್ ಅಫೇರ್ಸ್ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಕೆಲವು ಸಂಬಂಧಿಸಿದ ಪ್ರಶ್ನೆಗಳನ್ನು ಕೂಡ ಹಾಕೊಂಡಿದ್ದೇವೆ. ಈಗ ಮೊದಲನೇ ಪ್ರಶ್ನೆ ಹೀಗಿದೆ. ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಅಂದ್ರೆ ನಾವು ತುಂಬಾನೇ ಕ್ಲಬ್ ಮಾಡಿ ಇದನ್ನು ನಾವು ಪ್ರೆಸೆಂಟ್ ಮಾಡುವ ಕಾರಣ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೆಲವು ವಿಷಯಗಳಲ್ಲಿ ಅಂದ್ರೆ ತುಂಬಾ ಡೀಟೇಲ್ ಆಗಿ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಸೊ ಇಲ್ಲಿ ನಿಮ್ಗೊಂದು ನಾವು ಸುಲಭ ಸಾಧ್ಯ ರೀತಿಯಲ್ಲಿ ಮಾಡುವುದೇನಂತಂದ್ರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಡೈಲಿ ಬೇಸಿಸ್ ಮೇಲೆ ನ್ಯೂಸ್ ಅನಾಲಿಸಿಸ್ ಮಾಡ್ತೇವೆ. ಪ್ರತಿ ಪ್ರಶ್ನೆಯ ಈ ರೈಟ್ ಹ್ಯಾಂಡ್ ಕಾರ್ನರ್ ಅಲ್ಲಿ ಇಲ್ಲೊಂದು ಡೇಟ್ ಕಾಣ್ತದಲ್ಲ, ಕ್ಯಾನ್ ಯು ಸಿ ದಿಸ್ ಡೇಟ್? ಸೊ 30/11 ಅಂತ ಹೇಳಿದ್ರೆ ಆ ದಿನದ ನಮ್ಮ ಸುಮುಖ ಈ ಸೊಲ್ಯೂಷನ್ಸ್ ನ ವಿಡಿಯೋವನ್ನು ನೀವು ಗಮನಿಸಿದ್ರೆ ಈ ಪ್ರಶ್ನೆಗಳು ಅದರಲ್ಲಿ ತುಂಬಾ ಸುಸೂತ್ರವಾಗಿ ಮತ್ತು ದೀರ್ಘವಾಗಿ ಅದರಲ್ಲಿ ನಾವು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿರ್ತೇವೆ. ಸೊ ಇನ್ ಕೇಸ್ ಯು ರಿಕ್ವೈರ್ ಅ ವೆರಿ ಡೀಟೇಲ್ಡ್, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಪ್ರತಿ ಪ್ರಶ್ನೆಗೆ ನಾವು ತುಂಬಾ ಡೆಪ್ತ್ ಆಗಿ ಅನಾಲಿಸಿಸ್ ಮಾಡಿ ನಾವು ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಸೊ ಆ ರೀತಿಯ ಮಾಹಿತಿ, ಒಂದು ವೇಳೆ ವಿಷಯ ನಿಮಗೆ ಹೊಸದಾಗಿದ್ದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಡೆಫಿನೆಟ್ಲಿ ಪ್ಲೀಸ್ ಗೋ ಟು ದಿಸ್ ವಿಡಿಯೋಸ್ ಡೇಟೆಡ್ ಅಬೌವ್ ಇನ್ ದ ರೈಟ್ ಹ್ಯಾಂಡ್ ಕಾರ್ನರ್ ಫಾರ್ ಫರ್ದರ್ ಆಕ್ಸೆಸ್. ಸೊ ಮೊದಲನೇ ಪ್ರಶ್ನೆ ಹೀಗಿದೆ: ಗರಿಮಗೃಹ ಶೆಲ್ಟರ್ ಹೋಮ್ಸ್ ಆರ್ ಮೆಂಟ್ ಫಾರ್. ಓಕೆ, ಇಲ್ಲಿ ಟ್ರಾನ್ಸ್ಲೇಷನ್ ಮಾಡಿರೋದು ಸ್ವಲ್ಪ ತಪ್ಪಾಗಿದೆ. ಗರಿಮಗೃಹ ಶೆಲ್ಟರ್ ಅಂದ್ರೆ ರಕ್ಷಣಾ ಮನೆಗಳು ಎಂಬುದು ಇದು ಯಾರಿಗೆ ಸಂಬಂಧಿಸಿದು ಅಂತ. ಸೊ ಮೊದಲನೇ ಪ್ರಶ್ನೆಗೆ ಸರಿ ಉತ್ತರ ಇಲ್ಲಿ ಯಾವುದು ಅಂತ ಹೇಳಿದ್ರೆ ಮಂಗಳಮುಖಿಯರು. ಸೊ ಇಟ್ ಈಸ್ ರಿಲೇಟೆಡ್ ಟು ದ ಟ್ರಾನ್ಸ್ಜೆಂಡರ್ಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ಬಂದಿರುವಂತ ಮಾಹಿತಿ. ಗರಿಮಗೃಹ ಇದನ್ನು ಪರೀಕ್ಷೆಯಲ್ಲಿ ಖಂಡಿತ ಕೇಳುವಂತ ಚಾನ್ಸಸ್ ಇದೆ. ಇದು ನಮ್ಮ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಜಾರಿಗೆ ತಂದಂತ ಒಂದು ಸ್ಮೈಲ್ ಸ್ಕೀಮ್ ನ ಅಡಿಯಲ್ಲಿ ಬರುವಂತದ್ದು. ಯಾವುದು? ಗರಿಮಗೃಹ ಅಂತ ಹೇಳಿಬಿಟ್ಟು. ಸೊ ಸ್ಮೈಲ್ ಸ್ಕೀಮ್ ನ ಫುಲ್ ಫಾರ್ಮ್ ನೋಡಿ: ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಅಂಡ್ ಎಂಟರ್ಪ್ರೈಸ್. ಅಂದ್ರೆ ಅಳಿವಿನ ಒಂದು ಅಂದ್ರೆ ತುಂಬಾನೇ ಸಪ್ರೆಸ್ಡ್ ಆಗಿರುವಂತಹ ಒಂದು ವ್ಯಕ್ತಿಗಳಿಗೆ ಅವರ ಜೀವನೋಪಾಯಕ್ಕಾಗಿ ಮತ್ತು ಉದ್ಯಮಶೀಲತೆಗೆ ಸಂಬಂಧಿಸಿದಾಗಿ ಇರುವಂತಹ ಒಂದು ಸಹಕಾರ ವ್ಯವಸ್ಥೆ, ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಹೇಳುವಂಥದ್ದು. ಸೊ ಇದರಿಂದ ಅವರಿಗೆ ಮನೆಗಳನ್ನ ಅಂದ್ರೆ ರಕ್ಷಣಾ ಮನೆಗಳಿಗೆ ಸಂಬಂಧಿಸಿದಾಗಿ ಈ ಮಂಗಳಮುಖಿಯರಿಗೆ ಅಥವಾ ತೃತೀಯ ಲಿಂಗಿಗಳಿಗೆ ಇದನ್ನು ಮಾಡುವಂಥದ್ದು ಗರಿಮ ಗೃಹ ಅಂತ ಹೇಳಿಬಿಟ್ಟು. ಓಕೆ, ಆಲ್ರೆಡಿ ರಾಜಸ್ಥಾನದ ಜೈಪುರದಲ್ಲಿ ಇದಕ್ಕೆ ಪೂರಕವಾಗಿರುವಂತಹ ಒಂದು ಗರಿಮ ಗೃಹ ಆಲ್ರೆಡಿ ಫಂಕ್ಷನಲ್ ಆಗಿದೆ. ಈಗ ಎರಡನೇ ಪ್ರಶ್ನೆ: ಬಿಬಿಎಂಪಿ ವ್ಯಾಪ್ತಿಯ 198 ವಾರ್ಡ್ಗಳಲ್ಲಿ ಸರ್ಕಾರದ 8 ಇಲಾಖೆಗಳ 56 ಸೇವೆಗಳನ್ನು ಒದಗಿಸುವ ಕರ್ನಾಟಕದ ರಾಜ್ಯ ಸರ್ಕಾರದ ಯೋಜನೆಯ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ದ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ಸ್ ಪ್ರೋಗ್ರಾಮ್ ವಿಚ್ ಪ್ರೊವೈಡ್ಸ್ 56 services of 8 government departments in the 198 wards that come under the BBMP? And for this the right answer is option C, that is ಜನಸೇವಕ. ಸೊ ಜನಸೇವಕ ಯೋಜನೆಯನ್ನು ಬಿಬಿಎಂಪಿ ವ್ಯಾಪ್ತಿಯ ಎಲ್ಲಾ ಪ್ರದೇಶದಲ್ಲೂ ಅನುಷ್ಠಾನಕ್ಕೆ ತರುವುದಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸೋಮವಾರ ಚಾಲನೆ ನೀಡಿದರು. ಸೋಮವಾರ ಅಂತ ಹೇಳಿದ್ರೆ ನವೆಂಬರ್ ತಿಂಗಳ. ಹಾಗೂ ಬಿಬಿಎಂಪಿ ವ್ಯಾಪ್ತಿಯ 198 ವಾರ್ಡ್ಗಳಲ್ಲಿ ಸರ್ಕಾರದ 8 ಇಲಾಖೆಗಳ 56 ಸೇವೆಗಳು ಇನ್ನು ಜನರ ಮನೆ ಬಾಗಿಲಿಗೆ ಬರಲಿಕ್ಕಿದೆ. ಓಕೆ, ದಿಸ್ ಹ್ಯಾಡ್ ಕಮ್ ಇನ್ ಪ್ರಜಾವಾಣಿ. ಸೊ ಇಂತಹ ಇನ್ನು ಇತರ ಸೇವೆಗಳು ಯಾವುದೆಲ್ಲ ಅಂತ ಹೇಳಿದ್ರೆ, ಮೊದಲನೇದು ಜನಸ್ಪಂದನ ಅಂತ ಹೇಳುವಂತಹ ಒಂದು ಸ್ಕೀಮ್ ಇದೆ. ಸೊ ಇದು ಬೇಸಿಕ್ ಆಗಿ 2021 ಕನ್ನಡ ರಾಜ್ಯೋತ್ಸವದಂದು ಬಸವರಾಜ ಬೊಮ್ಮಾಯಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಇದನ್ನು ಬಹು ವೇದಿಕೆಯ ಒಂದು ಸಾರ್ವಜನಿಕ ಕುಂದುಕೊರತೆಯ ಪರಿಹಾರ ವ್ಯವಸ್ಥೆ ಎಂಬುದಾಗಿ ಇದನ್ನು ಔಪಚಾರಿಕವಾಗಿ ಇದನ್ನು ಲಾಂಚ್ ಮಾಡಿದ್ರು.
ಸೊ ಯಾವುದೇ ಸರ್ಕಾರಿ ಯೋಜನೆ ಅಥವಾ ಸೇವೆಯ ಮೇಲೆ ದೂರುಗಳನ್ನು ಎತ್ತಲು ಈ ವೇದಿಕೆಯು ನಾಗರಿಕರಿಗೆ ಒಂದು ಅವಕಾಶವನ್ನು ಒದಗಿಸುತ್ತದೆ. ಇನ್ನೊಂದು ಮಾಹಿತಿ ಕಣಜ ಅಂತ ಇದೆ. ಇದು ಕೂಡ ಅಷ್ಟೇ ಕರ್ನಾಟಕ ರಾಜ್ಯ ಮತ್ತು ಅದರ ಜನತೆಗಾಗಿ ಸಾರ್ವಜನಿಕ ನಿಧಿಗಳನ್ನು ಹೇಗೆ ಬಳಸಲಾಗುತ್ತದೆ ಎಂಬ ಬಗ್ಗೆ ಸಾರ್ವಜನಿಕರಿಗೆ ತಿಳಿಯುವ ಅಧಿಕಾರವನ್ನು ಒದಗಿಸುವಂತಹ ಒಂದು ಏಕಗವಾಕ್ಷಿ ಮತ್ತು ಏಕೀಕೃತ ವೆಬ್ ಪೋರ್ಟಲ್ ಆಗಿದೆ. ಈ ಮಾಹಿತಿ ಕಣಜ ಅಡಿಯಲ್ಲಿ 50 ಇಲಾಖೆಗಳ 150ಕ್ಕೂ ಹೆಚ್ಚಿನ ಸೇವೆಗಳನ್ನು ಒದಗಿಸಲಾಗ್ತಾ ಇದೆ. ಮೂರನೇ ಪ್ರಶ್ನೆ, ವಿಚ್ ಈಸ್ ದ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಇನ್ ದ ಡಿಫೆನ್ಸ್ ಮಿನಿಸ್ಟ್ರಿ ಫಾರ್ ಡಿಸೈಡಿಂಗ್ ಆನ್ ನ್ಯೂ ಪಾಲಿಸೀಸ್ ಅಂಡ್ ಪ್ರೊಕ್ಯೂರ್ಮೆಂಟ್ ಆಫ್ ವೆಪನ್ಸ್ ಅಂಡ್ ಎಕ್ವಿಪ್ಮೆಂಟ್? ಹೊಸ ನೀತಿಗಳು, ಶಸ್ತ್ರಾಸ್ತ್ರಗಳು ಮತ್ತು ಸಲಕರಣೆಗಳ ಸಂಗ್ರಹಣೆಯನ್ನು ನಿರ್ಧರಿಸಲು ರಕ್ಷಣಾ ಸಚಿವಾಲಯದಲ್ಲಿ ಅತ್ಯುನ್ನತ ನಿರ್ಧಾರ ತೆಗೆದುಕೊಳ್ಳುವಂತಹ ಸಂಸ್ಥೆ ಯಾವುದು? And for this the right answer is option C, that is Defense Acquisition Council ಅಥವಾ ರಕ್ಷಣಾ ಸ್ವಾಧೀನ ಮಂಡಳಿ. Option C is the right answer. So DAC ಅಥವಾ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಎಂಬುದು ಡಿಫೆನ್ಸ್ ಮಿನಿಸ್ಟ್ರಿಗೆ ಸಂಬಂಧಿಸಿದ ಹಾಗೆ ಇದೊಂದು ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಆಗಿದೆ. ಸೊ ಅಲ್ಲಿಯ ಶಸ್ತ್ರಾಸ್ತ್ರಗಳ ಮತ್ತು ಬೇರೆ ಬೇರೆ ಸಲಕರಣೆಗಳ ಖರೀದಿಗೆ ಸಂಬಂಧಿಸಿದಾಗೆ ಅದು ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಇಂಡಿಯನ್ ಕೋಸ್ಟ್ ಗಾರ್ಡ್ ಇರ್ಬೋದು. ಸೊ ಇದಕ್ಕೆ ಸಂಬಂಧಿಸಿದ ಎಲ್ಲ ಒಂದು ಪಾಲಿಸೀಸ್ಗಳು, ರೀತಿ ನಿಯಮಗಳನ್ನು ಇದು ಪ್ರತಿಪಾದಿಸ್ತದೆ. ದಟ್ ಈಸ್ ದ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್. ಹಾಗೂ ರಕ್ಷಣಾ ಸಚಿವರು ಈ ಒಂದು ಕೌನ್ಸಿಲ್ ಅಥವಾ ಮಂಡಳಿಯ ಒಂದು ಅಧ್ಯಕ್ಷರು ಕೂಡ ಆಗಿರ್ತಾರೆ. ನಾಲ್ಕನೇದು, ನಿರ್ಬಂಧಗಳ ಮೂಲಕ ಅಮೆರಿಕದ ವಿರೋಧಿಗಳನ್ನು ಎದುರಿಸುವ ಕಾಯ್ದೆಯ ಕಾಟ್ಸಾ ಅಂತ ಹೇಳುವಂತಹ ಕಾಯ್ದೆಯ ಪ್ರಮುಖ ಉದ್ದೇಶವು ಯಾವ ದೇಶಗಳನ್ನು ದಂಡನಾತ್ಮಕ ಕ್ರಮಗಳ ಮೂಲಕ ಎದುರಿಸುವುದು? Okay, countering America's adversaries through the Sanction Act, that is the CAATSA Act. The core objective is to counter which countries through punitive measures? And ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ದಟ್ ಈಸ್ ಇರಾನ್, ರಷ್ಯಾ ಮತ್ತು ನಾರ್ತ್ ಕೊರಿಯಾ. ನೋಡಿ, ಇಲ್ಲಿ ವಿಷಯ ಸಿಂಪಲ್. ಕಾಟ್ಸಾ ಕಾಯ್ದೆ ಅಂತ ಹೇಳಿದ್ರೆ 2017ರಲ್ಲಿ USA ಇದು ಜಾರಿಗೆ ತಂದಂತ ಕಾಯ್ದೆ. ಓಕೆ, ಸೊ ಇದರ ಹಿನ್ನೆಲೆ ಹೇಗೆ ಅಂತ ಹೇಳಿದ್ರೆ, ಅಮೆರಿಕದ ರೀತಿ ನೀತಿಗಳಿಗೆ ಅನುಗುಣವಾಗಿ ಯಾವ ದೇಶಗಳು ನೀಟಾಗಿ ಒಪ್ಪೋದಿಲ್ವೋ ಅಥವಾ ಅದರ ಪಾಲಿಸೀಸ್ಗಳು, ಅಂತಾರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಿಸಿದ ಅದರ ಪಾಲಿಸೀಸ್ಗಳನ್ನು ಯಾವ ದೇಶಗಳು ಒಮ್ಮಿಂದೊಮ್ಮೆಲೆ ಕಡಾಖಂಡಿತವಾಗಿ ಒಪ್ಪೋದಿಲ್ವೋ ಅಂತ ದೇಶಗಳಿಗೆ ಇಂಡೈರೆಕ್ಟ್ ಆಗಿ ಇದನ್ನು ವಿಧಿಸುವಂತಹ ಒಂದು ಕಾಯ್ದೆ ಇದು. ಸೊ ಈ ಕಾಟ್ಸಾ ಕಾಯ್ದೆಯನ್ನು ಈ ಒಂದು ದೇಶ ಅಮೆರಿಕ ಇರಾನ್, ರಷ್ಯಾ ಮತ್ತು ನಾರ್ತ್ ಕೊರಿಯಾದ ಮೇಲೆ ಅದು ಇಂಪೋಸ್ ಮಾಡ್ತಾ ಇದೆ. ಸೊ ಇದರ ಅರ್ಥ, ಬೇರೆಯ ಅಮೆರಿಕ ದೇಶದೊಟ್ಟಿಗೆ ವ್ಯವಹಾರ ಮಾಡುವಂತ ಬೇರೆ ಯಾವುದೇ ದೇಶಗಳು ಸ್ಪೆಷಲ್ ಆಗಿ ಶಸ್ತ್ರಾಸ್ತ್ರ ಖರೀದಿಗಳಿಗೆ ಸಂಬಂಧಿಸಿದಾಗೆ ಈ 3 ದೇಶಗಳೊಟ್ಟಿಗೆ ಒಂದು ವೇಳೆ ಸಂಬಂಧವನ್ನು ಏನಾದರೂ ಇಟ್ಟುಕೊಂಡ್ರೆ ಆಗ ಆ ದೇಶಗಳ ಮೇಲೂ ಕೂಡ ಈ ಕಾಟ್ಸಾ ಕಾಯ್ದೆ ಏನಿದೆ ಅದು ಅನ್ವಯ ಆಗ್ತದೆ. ಸೊ ಇದರ ಬಗ್ಗೆ ಡೀಟೇಲ್ಡ್ ಆಗಿರುವಂತ ಎಕ್ಸ್ಪ್ಲನೇಷನ್ ಅನ್ನು ನಾವು 3ನೇ ನವೆಂಬರ್ನ ವಿಡಿಯೋದಲ್ಲಿ ನೀಡಿದ್ದೇವೆ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಪ್ಲೀಸ್ ಗೋ ಥ್ರೂ ದಟ್ ವಿಡಿಯೋ. ಕಾಟ್ಸಾ ಕಾಯ್ದೆ ಅಂದ್ರೆ ಏನು ಅಂತ ಹೇಳುವುದರ ಬಗ್ಗೆ ಡೀಟೇಲ್ ಆಗಿ ಅದರಲ್ಲಿ ಎಕ್ಸ್ಪ್ಲನೇಷನ್ ಅನ್ನು ನಾವು ಕೊಟ್ಟಿದ್ದೇವೆ. ಸೊ ಇಲ್ಲಿ ವಿಷಯ ಯಾಕೆ ಬಂತು ಅಂತ ಹೇಳಿದ್ರೆ, ರಷ್ಯಾದಿಂದ ನಮ್ಮ ಭಾರತ S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಖರೀದಿ ಮಾಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಈ ಕಾಯ್ದೆ ಅನ್ವಯ ಭಾರತಕ್ಕೂ ಕೂಡ ಕಾಟ್ಸಾ ಕಾಯ್ದೆ ಅನ್ವಯ US ಸ್ಯಾಂಕ್ಷನ್ ಅನುಗುಣವಾಗಿ ಅದು ಅನ್ವಯ ಆಗುವಂಥದ್ದು. ಓಕೆ, ಸೊ ಆದ್ರೆ ಅದು ಕ್ವಾಡ್ ಸದಸ್ಯ ಅಂತ ಹೇಳಿಬಿಟ್ಟು ಆ ಹಿನ್ನೆಲೆಯನ್ನಿಟ್ಟುಕೊಂಡು ಬೇರೆ ಬೇರೆ ಆಯಾಮಗಳಲ್ಲಿ ಅದನ್ನು ಸಮ್ವಾಟ್ ದೇ ಆರ್ ಅವಾಯ್ಡಿಂಗ್. ಸೊ ಈ ನಿಟ್ಟಿನ ಹೆಚ್ಚಿನ ಮಾಹಿತಿಗೆ ಆ ವಿಡಿಯೋವನ್ನು ನೀವು ವೀಕ್ಷಿಸಿ. 5ನೇ ಪ್ರಶ್ನೆ, ಹೂ ಹೆಡೆಡ್ ದ RBI ಪ್ಯಾನೆಲ್ ಸೆಟಪ್ ಟು ಸ್ಟ್ರೀಮ್ಲೈನ್ ದ ಫಂಕ್ಷನಿಂಗ್ ಆಫ್ ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನೀಸ್? ಆಸ್ತಿ ಪುನರ್ನಿರ್ಮಾಣ ಕಂಪನಿಗಳ ಕಾರ್ಯನಿರ್ವಹಣೆಯನ್ನು ಸುವ್ಯವಸ್ಥಿತಗೊಳಿಸಲು ಸ್ಥಾಪಿಸಲಾದ RBI ಪ್ಯಾನೆಲ್ನ ಮುಖ್ಯಸ್ಥರು ಯಾರು? And for this the right answer is option A, that is Sudarshan Sen. ಸೊ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಕಮಿಟಿ ಏನ್ ಮಾಡಿದೆ, ಇದು ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನಿಗಳನ್ನು ಸರಿಯಾದ ರೀತಿಯಲ್ಲಿ ಸ್ಟ್ರೀಮ್ಲೈನ್ ಮಾಡಲಿಕ್ಕೆ RBIನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸುದರ್ಶನ್ ಸೇನ್ ಅವರ ನೇತೃತ್ವದಲ್ಲಿ ಇದೊಂದು ಕಮಿಟಿ ರೆಡಿ ಆಗ್ತಾ ಇದೆ. 6ನೇ ಪ್ರಶ್ನೆ, ವಿಚ್ ಅಥಾರಿಟಿ ರೆಗ್ಯುಲೇಟ್ಸ್ ಟ್ಯಾರಿಫ್ಸ್ ಅಂಡ್ ಅದರ್ ಚಾರ್ಜಸ್ ಫಾರ್ ಏರೋನಾಟಿಕಲ್ ಸರ್ವಿಸಸ್ ಅಟ್ ಮೇಜರ್ ಏರ್ಪೋರ್ಟ್ಸ್? ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಏರೋನಾಟಿಕಲ್ ಸೇವೆಗಳಿಗೆ ಸುಂಕಗಳು ಮತ್ತು ಇತರ ಶುಲ್ಕಗಳನ್ನು, ಅಂದರೆ ಅಭಿವೃದ್ಧಿ ಶುಲ್ಕ ಮತ್ತು ಪ್ರಯಾಣಿಕರ ಸೇವಾ ಶುಲ್ಕ, ಇದನ್ನು ಯಾವ ಪ್ರಾಧಿಕಾರವು ನಿಯಂತ್ರಿಸುತ್ತದೆ? ಇದು ಕೂಡ ಅಷ್ಟೇ, we have given a detailed explanation on 7th November video. You can kindly go through it. But ಇದಕ್ಕೆ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ, ಏರ್ಪೋರ್ಟ್ಸ್ ಎಕನಾಮಿಕ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಸೊ ಈ ಸಂಸ್ಥೆಯು ಅದಕ್ಕೆ ಅಥವಾ ಈ ಪ್ರಾಧಿಕಾರವು ಅದಕ್ಕೆ ಕಾರಣವಾಗಿರುವಂಥದ್ದು. ಸೊ ಏರಾ ಅಂದ್ರೆ ಏನು?
ಸೊ ಬೇಸಿಕಲಿ ಏರಾ ಅಥವಾ ವಿಮಾನ ನಿಲ್ದಾಣಗಳ ಆರ್ಥಿಕ ನಿಯಂತ್ರಣ ಪ್ರಾಧಿಕಾರ ಅಂತ ಏನಿದೆ ನಮ್ಮ ಭಾರತ ದೇಶದ್ದು, ಇದು ಮೇಜರ್ ಏರ್ಪೋರ್ಟ್ಗಳಿಗೆ ಅಂದರೆ ಪ್ರಮುಖ ವಿಮಾನ ನಿಲ್ದಾಣಗಳ ಟ್ಯಾರಿಫ್ಗಳಿರ್ಬೋದು, ಅಂದರೆ ಪ್ಯಾಸೆಂಜರ್ ಸರ್ವಿಸ್ ಫೀ, ಅದರ ಡೆವಲಪ್ಮೆಂಟ್ ಫೀ ಮತ್ತು ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್, ಸೊ ಏರೋನಾಟಿಕಲ್ ಸರ್ವಿಸಸ್ಗೆ ಸಂಬಂಧಿಸಿದ ಶುಲ್ಕಗಳನ್ನು ನಿಗದಿ ಮಾಡುವಂತಹ ಒಂದು ಸಂಸ್ಥೆಯೇ ಏರಾ, ದಟ್ ಈಸ್ ಏರ್ಪೋರ್ಟ್ಸ್ ಎಕನಾಮಿಕ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಅಂಡ್ ಇದು ಮೇಜರ್ ಏರ್ಪೋರ್ಟ್ಸ್ಗಳಿಗೆ ಮಾತ್ರ ಅನ್ವಯ ಆಗುವಂಥದ್ದು. ಸೊ ಮೇಜರ್ ಏರ್ಪೋರ್ಟ್ ಅಂದ್ರೆ ಯಾವುದು? ಸೊ ಯಾವ ಏರ್ಪೋರ್ಟ್ಗಳನ್ನು ಮೇಜರ್ ಏರ್ಪೋರ್ಟ್ ಅಥವಾ ಈ ಏರಾ ಬಿಲ್ಗಳು ಯಾವುದಕ್ಕೆ ಅದು ಅನ್ವಯ ಆಗುವಂಥದ್ದು ಅಂತ ಹೇಳಿದ್ರೆ, ಈ ಏರಾ ತಿದ್ದುಪಡಿ ಕಾಯ್ದೆ ಅಥವಾ ಮಸೂದೆ ಏನಿದೆ ಅದು 2021ರಲ್ಲಿ ಆ ಮಸೂದೆಯಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ವೇಳೆ ಈ ಏರಾ ನಿಬಂಧನೆಗಳು ಅಥವಾ ಏರಾ ನಿಯಂತ್ರಣ ಪ್ರಾಧಿಕಾರ ಯಾವ ಏರ್ಪೋರ್ಟ್ಗಳ ಮೇಲೆ ಅದು ಅನ್ವಯ ಆಗ್ತಿದೆ ಅಂತ ಹೇಳಿದ್ರೆ, ಒಂದು ವೇಳೆ ಆ ಏರ್ಪೋರ್ಟ್ ಮೇಜರ್ ಏರ್ಪೋರ್ಟ್ ಆಗಿದ್ದು, ಪ್ರಮುಖವಾದಂತಹ ಒಂದು ವಿಮಾನ ನಿಲ್ದಾಣವಾಗಿದ್ದು, ಅದಕ್ಕೆ ಪ್ಯಾಸೆಂಜರ್ ಟ್ರಾಫಿಕ್, ವಾರ್ಷಿಕವಾಗಿರುವಂತಹ ಪ್ರಯಾಣಿಕರ ಒಂದು ಟ್ರಾಫಿಕ್ ಏನಿದೆ ಅದು ಅಟ್ಲೀಸ್ಟ್ 35 ಲಕ್ಷ ಇರಬೇಕು. ಅಥವಾ ಕೇಂದ್ರ ಸರ್ಕಾರವು ತನ್ನ ಅಧಿಸೂಚನೆಯ ಮೇಲೆ ಯಾವುದಾದರೂ ಒಂದು ವಿಮಾನ ನಿಲ್ದಾಣವನ್ನು ಮೇಜರ್ ಏರ್ಪೋರ್ಟ್ ಅಂತ ಹೇಳಿ ಅದು ರೆಕಗ್ನೈಸ್ ಮಾಡಿದ್ರೆ, ಆಗ ಆ ನಿಲ್ದಾಣಗಳಿಗೂ ಕೂಡ ಅದು ಅನ್ವಯ ಆಗುವಂಥದ್ದು. ಇದರ ಅರ್ಥ, ಒಂದು ವೇಳೆ ಒಂದು ವಿಮಾನ ನಿಲ್ದಾಣಕ್ಕೆ 35 ಲಕ್ಷ ಪ್ಯಾಸೆಂಜರ್ ಟ್ರಾಫಿಕ್ ಇಲ್ಲದೆ ಹೋದ್ರೆ ಆನ್ಯುಯಲ್ ಆಗಿ, ಆದರೂ ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ಅನುಗುಣವಾಗಿ ಒಂದು ವೇಳೆ ಅದು ಮೇಜರ್ ಏರ್ಪೋರ್ಟ್ ಅಂತ ಹೇಳಿ ಒಂದು ವೇಳೆ ನೋಟಿಫೈ ಮಾಡಿದ್ರೆ, ಅಂತಹ ಏರ್ಪೋರ್ಟ್ಗಳಿಗೂ ಕೂಡ ಏರಾ ಟ್ಯಾರಿಫ್ ರೇಟ್ಸ್ಗಳು ಅನ್ವಯ ಆಗ್ತದೆ. ಓಕೆ, ಯಾಕಂದ್ರೆ ಶ್ರೀನಗರನ್ನು ಇತ್ತೀಚೆಗೆ ಮೇಜರ್ ಏರ್ಪೋರ್ಟ್ ಅಂತ ಹೇಳಿಬಿಟ್ಟು ನೋಟಿಫಿಕೇಶನ್ ಮೂಲಕ, ಕೇಂದ್ರ ಸರ್ಕಾರದ ಅಧಿಸೂಚನೆಯ ಮೂಲಕ ಅದನ್ನು ಮೇಜರ್ ಏರ್ಪೋರ್ಟ್ ಅಂತ ಹೇಳಿ ಅದನ್ನು ನೋಟಿಫೈ ಮಾಡಿದ್ರೆ, ಅಲ್ಲಿ ಪ್ಯಾಸೆಂಜರ್ ಟ್ರಾಫಿಕ್ 35 ಲಕ್ಷಕ್ಕಿಂತ ಜಾಸ್ತಿ ಇಲ್ಲ ಆಕ್ಚುಲಿ ಆ ಏರ್ಪೋರ್ಟ್ ಅಲ್ಲಿ. ಬಟ್ ಅಧಿಸೂಚನೆಯ ಮೂಲಕ ಕೂಡ ಒಂದು ವೇಳೆ ಕೇಂದ್ರ ಸರ್ಕಾರ ಅದನ್ನು ರೆಕಗ್ನೈಸ್ ಮಾಡಿದ್ರೆ, ಆ ಏರ್ಪೋರ್ಟ್ ಮೇಜರ್ ಏರ್ಪೋರ್ಟ್ ಅಂತ ಹೇಳಿ ಕನ್ಸಿಡರ್ ಆಗ್ತದೆ. ಅದಲ್ಲದೆ ಏರಾ ಪ್ರಾಧಿಕಾರದ ನಿಯಮಗಳು ಕೂಡ ಅಲ್ಲಿ ಅನ್ವಯ ಆಗ್ತದೆ. ಐ ಹೋಪ್ ಸೊ ಇಟ್ ಇಸ್ ಕ್ಲಿಯರ್. 7ನೇ ಪ್ರಶ್ನೆ, ವಿಚ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಪಾಸ್ಡ್ ಅ ಲಾ ಟು ರಿಸರ್ವ್ 75% ಜಾಬ್ಸ್ ಫಾರ್ ದ ಲೋಕಲ್ಸ್? 75% ಉದ್ಯೋಗಗಳನ್ನು ಸ್ಥಳೀಯರಿಗೆ ಮೀಸಲಿಡಲು ಯಾವ ರಾಜ್ಯ ಸರ್ಕಾರವು ಆದೇಶವನ್ನು ಅಥವಾ ಕಾನೂನನ್ನು ಹೊರಡಿಸಿದೆ? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಹರಿಯಾಣ. ಸೊ ಇತ್ತೀಚೆಗೆ 6ನೇ ನವೆಂಬರ್ಗೆ ಕಳೆದ ವರ್ಷ ಹರಿಯಾಣ ಗವರ್ಮೆಂಟ್ ಆ ಒಂದು ಲಾ ಪಾಸ್ ಮಾಡಿತು, 75% ಜಾಬ್ಸ್ ರಿಸರ್ವೇಶನ್ ಫಾರ್ ದ ಲೋಕಲ್ಸ್. 8ನೇ ಪ್ರಶ್ನೆ, ಕಿತ್ತೂರು ಕರ್ನಾಟಕ ಪ್ರದೇಶ ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿರ್ತದೆ ಅಂತ ಹೇಳುವಂಥದ್ದಕ್ಕೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ 7. ಓಕೆ, ಸೊ ಕ್ಯಾಬಿನೆಟ್ ಇತ್ತೀಚೆಗೆ ಬಾಂಬೆ ಕರ್ನಾಟಕವನ್ನು ಕಿತ್ತೂರು ಕರ್ನಾಟಕ ಅಂತ ಹೇಳಿ ರಿನೇಮ್ ಮಾಡಲಿಕ್ಕೆ ಅದು ಡಿಸೈಡ್ ಮಾಡಿದ್ದು. 7 ಜಿಲ್ಲೆಗಳನ್ನು ಅದು ಒಳಗೊಂಡಿರ್ತದೆ: ಉತ್ತರ ಕನ್ನಡ, ಧಾರವಾಡ, ಬೆಳಗಾವಿ, ಗದಗ್, ಹಾವೇರಿ, ವಿಜಯಪುರ ಮತ್ತು ಬಾಗಲಕೋಟ್. ಹಾಗೇನೆ ಕಲ್ಯಾಣ ಕರ್ನಾಟಕ ಅಂತ ಹೇಳಿದ್ರೆ ಅರ್ಲಿಯರ್ ಅದು ಹೈದರಾಬಾದ್ ಕರ್ನಾಟಕ ಅಂತ ಇತ್ತು, ಈಗ ಅದನ್ನು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಕರೀತಾರೆ. ಇದು ಕೂಡ 7 ಜಿಲ್ಲೆಗಳನ್ನು ಒಳಗೊಂಡಿದೆ: ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಕಲಬುರಗಿ, ಬಳ್ಳಾರಿ ಅಂಡ್ ವಿಜಯನಗರ. ಈಗ 9ನೇ ಪ್ರಶ್ನೆ, ಈ ಕರ್ನಾಟಕದ ಹೊಸ ಮರಳು ನೀತಿಯ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಯು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆನ್ ಕರ್ನಾಟಕಾಸ್ ನ್ಯೂ ಸ್ಯಾಂಡ್ ಪಾಲಿಸಿ. ಮೊದಲನೇ ಸ್ಟೇಟ್ಮೆಂಟ್, ಕರಾವಳಿ ನಿಯಂತ್ರಣಾ ವಲಯಗಳಲ್ಲಿ ಮರಳು ಗಣಿಗಾರಿಕೆಯನ್ನು ಯಂತ್ರೋಪಕರಣಗಳನ್ನು ಬಳಸಿ ಮಾಡಬಹುದು. 2ನೇ ಸ್ಟೇಟ್ಮೆಂಟ್, ಪಟ್ಟಾ ಜಮೀನುಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮರಳು ಗಣಿಗಾರಿಕೆ ಮಾಡಬಹುದು. ಲಾರ್ಜ್ ಸ್ಕೇಲ್ ಸ್ಯಾಂಡ್ ಎಕ್ಸ್ಟ್ರಾಕ್ಷನ್ ಕ್ಯಾನ್ ಬಿ ಡನ್ ಇನ್ ಪಟ್ಟಾ ಲ್ಯಾಂಡ್ಸ್. ಸೊ ಇದಕ್ಕೆ ಸಂಬಂಧಿಸಿದ ಹಾಗೆ ಕರೆಕ್ಟ್ ಉತ್ತರ ಯಾವುದು ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ, ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್, ಅಂದ್ರೆ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ರಾಂಗ್ ಆಗಿದೆ. ಓಕೆ, ಸೊ ಈ ಪ್ರಶ್ನೆಯನ್ನು ಹಾಕಿರುವಂತಹ ಉದ್ದೇಶ ಇಷ್ಟೇ. ಪ್ರಜಾವಾಣಿಯಲ್ಲಿ ಬಂದಿರುವಂತಹ ಒಂದು ಮಾಹಿತಿ ಇದು. ಕರ್ನಾಟಕ ಸರ್ಕಾರವು ನೂತನ ಮರಳು ನೀತಿಯನ್ನು ರೂಪಿಸಿದೆ ಹಾಗೂ ಈ ನೀತಿ ಪ್ರಕಾರ ಮರಳು ಗಣಿಗಾರಿಕೆ, ಸಂಗ್ರಹ, ಸಾಗಾಟ, ಮಾರಾಟ ಮತ್ತು ಬಳಕೆಯ ಸ್ವರೂಪವನ್ನು ಈ ನೂತನ ಮರಳು ನೀತಿಯಲ್ಲಿ ಅದನ್ನು ವಿವರಿಸಲಾಗಿದೆ ಹಾಗೂ ಅದರಲ್ಲಿ ನಿರ್ದಿಷ್ಟ ಕಾರಣಗಳು ಇಲ್ಲದ ಹೊರತು ಪಟ್ಟಾ ಜಮೀನಿನಲ್ಲಿ ಸಾಮಾನ್ಯ ಮರಳು ಗಣಿಗಾರಿಕೆ ನಡೆಸುವಂತಿಲ್ಲ ಅಂತ ಇದೆ. ಹಾಗೂ ಅದರಲ್ಲಿ ಯಂತ್ರೋಪಕರಣಗಳ ಬಳಕೆಯನ್ನು ಕೂಡ ನಿಷೇಧಿಸಿರುವಂತಿರುವುದು ಇದೆ. ಅದಲ್ಲದೆ ಈ ನೀತಿಯ ಪ್ರಕಾರ ಮರಳು ಮಿತ್ರ ಆ್ಯಪ್ನ ಮೂಲಕ ಮರಳು ಖರೀದಿಗೆ ನೋಂದಣಿ ಮಾಡಿಕೊಳ್ಳಲು ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡಬೇಕಂತಿದೆ. ಹಾಗೂ ಕರಾವಳಿ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸುವವರು 50% ಹೆಚ್ಚುವರಿ ರಾಜಧನವನ್ನು ನೀಡಬೇಕು ಕೂಡ ಅಂತಿದೆ. 10ನೇ ಪ್ರಶ್ನೆ, ವಿಚ್ ಸಿಟಿ ಫ್ರಮ್ ಕರ್ನಾಟಕ ಹ್ಯಾಸ್ ಬಿನ್ ಸಿಲೆಕ್ಟೆಡ್ ಫಾರ್ ಅ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಸಪೋರ್ಟೆಡ್ ಬೈ ದ ಯುರೋಪಿಯನ್ ಯೂನಿಯನ್ ಅಂಡ್ ದ ಜರ್ಮನ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ನೇಚರ್ ಕನ್ಸರ್ವೇಷನ್ ಅಂಡ್ ನ್ಯೂಕ್ಲಿಯರ್ ಸೇಫ್ಟಿ.
ಯುರೋಪಿಯನ್ ಯೂನಿಯನ್ ಮತ್ತು ಜರ್ಮನಿಯ ಪರಿಸರ ಮತ್ತು ಪ್ರಕೃತಿ ಸಂರಕ್ಷಣೆ ಮತ್ತು ಪರಮಾಣು ಸುರಕ್ಷತೆ ಸಚಿವಾಲಯದ ಬೆಂಬಲದೊಂದಿಗೆ ತ್ಯಾಜ್ಯ ನಿರ್ವಹಣೆ ಯೋಜನೆಗೆ ಕರ್ನಾಟಕದಿಂದ ಯಾವ ನಗರವನ್ನು ಆಯ್ಕೆ ಮಾಡಲಾಗಿದೆ? And for this, the right answer is ನಮ್ಮ ಬೆಂಗಳೂರು. Okay, option C is the right answer. ಸೊ ಬೆಂಗಳೂರು ನೋಡಿ, ನಾಮ ಪ್ರಾಜೆಕ್ಟ್ ಅಂತ ಒಂದಿದೆ, ನ್ಯಾಷನಲಿ ಅಪ್ರೋಪ್ರಿಯೇಟ್ ಮಿಟಿಗೇಷನ್ ಆಕ್ಷನ್ ಸಪೋರ್ಟ್ ಪ್ರಾಜೆಕ್ಟ್ ಅಂತ ಹೇಳಿಬಿಟ್ಟು. ಈ ಪ್ರಾಜೆಕ್ಟ್ ಅನ್ನು ಯುರೋಪಿಯನ್ ಯೂನಿಯನ್ ಮತ್ತು ಜರ್ಮನಿಯ ಫೆಡರಲ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ನೇಚರ್ ಕನ್ಸರ್ವೇಷನ್ ಅಂಡ್ ನ್ಯೂಕ್ಲಿಯರ್ ಸೇಫ್ಟಿ ಅವರು ಇದು ಪ್ರಾಯೋಜನೆ ಮಾಡುವಂಥದ್ದು. ಇದರ ಹೆಸರು, ಈ ಪ್ರಾಜೆಕ್ಟ್ನ ಹೆಸರು ನಾಮ ಪ್ರಾಜೆಕ್ಟ್ ಅಂತ ಹೇಳಿಬಿಟ್ಟು. ಈ ನಾಮ ಪ್ರಾಜೆಕ್ಟ್ಗೆ ವಿಶೇಷ ಅಂತ ಹೇಳಿದ್ರೆ ಬೇಸಿಕಲಿ ಇದೊಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್, ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಿಸಿದ ಒಂದು ಪ್ರಾಜೆಕ್ಟ್ ಆಗಿರುವಂಥದ್ದು. ಹಾಗೂ 5 ನಗರಗಳನ್ನು ಈ ಒಂದು ಪ್ರಾಜೆಕ್ಟ್ಗೆ ಸೆಲೆಕ್ಟ್ ಮಾಡಿದ್ದಾರೆ. ಮೊದಲನೇದು ಬೆಂಗಳೂರು, ಅದರಲ್ಲಿ ಬೆಂಗಳೂರು ಕೂಡ ಒಂದು. ಓಕೆ, ಇನ್ನು ಕೆಲವು ಅಲ್ಲಿ ಯಾವುದೆಲ್ಲ ಅಂತ ಹೇಳಿದ್ರೆ ಗೋವಾ, ತಿರುಚನಾಪಳ್ಳಿ, ವಾರಣಾಸಿ ಮತ್ತು ನಾರ್ತ್ ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಕೂಡ ಅದಕ್ಕೆ ಸೆಲೆಕ್ಟ್ ಆಗಿದೆ. 11ನೇ ಪ್ರಶ್ನೆ, ಇ ಅಮೃತ್ ಇಸ್ ದ ವೆಬ್ ಪೋರ್ಟಲ್ ವಿಚ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಆನ್. ಇ ಅಮೃತ್ ವೆಬ್ ಪೋರ್ಟಲ್ ಯಾವುದ್ರ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಇಸ್ ವಿದ್ಯುತ್ ವಾಹನಗಳು, ಎಲೆಕ್ಟ್ರಿಕ್ ವೆಹಿಕಲ್ಸ್. ಸೊ ಇದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ಬಂದಿರುವಂತಹ ಮಾಹಿತಿ. COP ಮೀಟಿಂಗ್ ಆಯಿತು ಗ್ಲಾಸ್ಗೋ ಅಲ್ಲಿ, UK ಅಲ್ಲಿ, ಹೌದಾ ಅಲ್ವಾ? ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳಿಬಿಟ್ಟು ಅದರಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿಯವರು ಕೂಡ ಅದರಲ್ಲಿ ಭಾಗವಹಿಸಿ ಪಂಚಾಮೃತ ಅಂತ ಹೇಳುವಂತ ತತ್ವಗಳನ್ನು ಕೂಡ ಅಲ್ಲಿ, ಅಂದ್ರೆ ಕ್ಲೈಮೇಟ್ ಮಿಟಿಗೇಷನ್ಗೆ ಸಂಬಂಧಿಸಿದಾಗೆ ಅದನ್ನೆಲ್ಲ ಹೇಳಿದ್ದಾರೆ. ಸೊ ಅಲ್ಲಿ ಈ ಅಮೃತ್ ಎಂಬ ವೆಬ್ ಪೋರ್ಟಲ್ ಅನ್ನು ಕೂಡ ಅವರು ಲಾಂಚ್ ಮಾಡಿದ್ದಾರೆ. ಓಕೆ, ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ಸಂಬಂಧಿಸಿದಾಗೆ. ಸೊ ಈ ಪೋರ್ಟಲ್ ಅನ್ನು UK ಗವರ್ಮೆಂಟ್ ಮತ್ತು ನೀತಿ ಆಯೋಗ್ನ ಕೊಲಾಬರೇಷನ್ ಒಟ್ಟಿಗೆ ಅದನ್ನು ಡಿಸೈನ್ ಮಾಡಿದ್ದಾರೆ ಅಥವಾ ಡೆವಲಪ್ ಮಾಡಿದ್ದಾರೆ. ಹಾಗೂ ಈ ಅಮೃತ್ ಪೋರ್ಟಲ್ನ ಮೂಲಕ ಈಗ ವಿದ್ಯುತ್ ವಾಹನಗಳಿಗೆ ಸಂಬಂಧಿಸಿದಾಗಿ ಏನೆಲ್ಲ ಜನರಲ್ಲಿ ಒಂದು ಊಹೆಗಳಿದೆ ಅಥವಾ ಏನೆಲ್ಲ ಕೆಲವೆಲ್ಲ ಮಿತ್ಗಳಿವೆ, ಸೊ ಅದರ ಪರ್ಚೇಸ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಅದರ ಅವಕಾಶಗಳಿರ್ಬೋದು, ಸಬ್ಸಿಡಿಗಳಿರ್ಬೋದು, ಪಾಲಿಸೀಸ್ಗಳಿರ್ಬೋದು, ಸೊ ಇದರೆಲ್ಲ ಬಗ್ಗೆ ಇದು ಮಾಹಿತಿಯನ್ನು ಕೊಡುವಂಥದ್ದು. 12th question, who chaired the Delhi Regional Security Dialogue on Afghanistan? ಅಫ್ಘಾನಿಸ್ತಾನದ ಕುರಿತು ದೆಹಲಿ ಪ್ರಾದೇಶಿಕ ಭದ್ರತಾ ಸಂವಾದದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂತ ಇದೆ. ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಅಜಿತ್ ದೋವಲ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ US ಫೋರ್ಸಸ್ ಅಫ್ಘಾನಿಸ್ತಾನದಿಂದ ವಿಡ್ರಾ ಆದ ನಂತರ ತಾಲಿಬಾನ್ ಅವರು ಅಫ್ಘಾನಿಸ್ತಾನವನ್ನು ಟೇಕ್ ಓವರ್ ಮಾಡಿದ್ದಾರೆ. ಸೊ ಅದರಿಂದಾಗಿ ಭಾರತವು ಕೂಡ ತನ್ನ ಒಂದು ಆ ಭಾಗದಲ್ಲಿ ಮತ್ತು ಉತ್ತರ ಭಾಗದ ಆ ಪ್ರದೇಶದಲ್ಲಿ ಸುರಕ್ಷತೆಯ ಕ್ರಮದ ಬಗ್ಗೆ ಅದು ಕೂಡ ಚಿಂತನೆ ನಡೆಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಭಾರತ ಒಂದು ಇನಿಷಿಯೇಟಿವ್ ಅನ್ನು ತೆಗೆದುಕೊಂಡಿದೆ. ಯಾವ ರೀತಿಯ ಇನಿಷಿಯೇಟಿವ್ ಅಂತ ಹೇಳಿದ್ರೆ, ಆ ಭಾಗದಲ್ಲಿರುವಂತಹ ಇತರ ಸ್ಟೇಕ್ ಹೋಲ್ಡರ್ಸ್ಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲಿನ ಪ್ರಸಕ್ತ ಸನ್ನಿವೇಶ ಮತ್ತು ಭವಿಷ್ಯತ್ಗೆ ಸಂಬಂಧಿಸಿದಾಗಿ ಒಂದು ಸಮಾವೇಶವನ್ನು ನಡೆಕೊಳ್ಳುವಂಥದ್ದು. ಅದಕ್ಕೆ ಸಂಬಂಧಿಸಿದ ಹಾಗೆ ಈ ಡೆಲ್ಲಿ ರೀಜನಲ್ ಸೆಕ್ಯೂರಿಟಿ ಡಯಲಾಗ್ ಅಂತ ಹೇಳುವಂತ ಈ ಒಂದು ಮಾತುಕತೆ ಏನಿದೆ, ದೆಹಲಿ ಪ್ರಾದೇಶಿಕ ಸುರಕ್ಷತಾ ಮಾತುಕತೆ ಅಂತ ಹೇಳುವಂಥದ್ದನ್ನು ಇದು ಅಫ್ಘಾನಿಸ್ತಾನದಲ್ಲಿ 10ನೇ ನವೆಂಬರ್ಗೆ ಇದು ಜರುಗಿತು. ಹಾಗೂ ಇದರ ಅಧ್ಯಕ್ಷತೆಯನ್ನು ನಮ್ಮ ದೇಶದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿರುವಂತಹ ಅಜಿತ್ ದೋವಲ್ ಅವರು ಅದನ್ನು ನಡೆಸಿಕೊಂಡ್ರು. ಹಾಗೂ ಈ ಮೀಟಿಂಗ್ ನಲ್ಲಿ ರಷ್ಯಾ, ಇರಾನ್, ಕಜಾಕಿಸ್ತಾನ್, ಕಿರ್ಗಿಸ್ತಾನ್, ತಜಾಕಿಸ್ತಾನ್, ಟರ್ಕ್ಮೆನಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಅವರು ಪಾಲ್ಗೊಂಡಿದ್ರು. ಚೈನಾ ಮತ್ತು ಪಾಕಿಸ್ತಾನ ಅದಕ್ಕೆ ಅಟೆಂಡ್ ಆಗಲಿಲ್ಲ. ಸೊ ಇದನ್ನು ಡೆಲ್ಲಿ ಡಿಕ್ಲರೇಷನ್ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಡೆಲ್ಲಿಯಲ್ಲಿ ಸಮಗ್ರವಾದ ಒಂದು ಒಟ್ಟಿನ ಒಂದು ಸಹಕಾರದ ಮೂಲಕ ಟೆರರಿಸಂ ಇರ್ಬೋದು, ಭಯೋತ್ಪಾದನೆ ಇರ್ಬೋದು, ಡ್ರಗ್ ಟ್ರಾಫಿಕಿಂಗ್ ಇರ್ಬೋದು, ಸ್ಪೆಷಲಿ ಅಫ್ಘಾನಿಸ್ತಾನದ ಆ ಭಾಗದಲ್ಲಿ ಹೆಚ್ಚುವರಿಯಾಗಿ ನಡೆಯುವ ಕಾರಣ ಇದನ್ನು ಸೂಕ್ತ ರೀತಿಯಲ್ಲಿ ನಿಗ್ರಹಿಸಿ ಶಾಂತಿ ಸುವ್ಯವಸ್ಥೆ ನಮ್ಮ ಭಾಗಗಳಲ್ಲಿ ನೆಲೆಸುವ ನಿಟ್ಟಿನಲ್ಲಿ ಯಾವ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ಹೇಳಿಬಿಟ್ಟು ಈ ಡೆಲ್ಲಿ ಡಿಕ್ಲರೇಷನ್ನ ಈ ಒಂದು ಡೆಲ್ಲಿ ರೀಜನಲ್ ಸೆಕ್ಯೂರಿಟಿ ಡಯಲಾಗ್ ನಲ್ಲಿ ಮಾತುಕತೆ ನಡೆಸಿದ್ರು. 13ನೇ ಪ್ರಶ್ನೆ, ಇಂಡಿಯಾ ಕನ್ಫರ್ಡ್ ದ ಆನರರಿ ರ್ಯಾಂಕ್ ಆಫ್ ಜನರಲ್ ಆನ್ ಆರ್ಮಿ ಚೀಫ್ ಆಫ್ ವಿಚ್ ಕಂಟ್ರಿ? ಭಾರತವು ಯಾವ ದೇಶದ ಸೇನಾ ಮುಖ್ಯಸ್ಥರಿಗೆ ಜನರಲ್ ಗೌರವವನ್ನು ನೀಡಿದೆ ಅಂತ ಇದೆ. ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಇಸ್ ನೇಪಾಳದು. ಸೊ ಭಾರತ ನೇಪಾಲ್ನ ಆರ್ಮಿ ಚೀಫ್ ಆಗಿರುವಂತಹ ಜನರಲ್ ಪ್ರಭುರಾಮ್ ಶರ್ಮಾ ಅವರಿಗೆ ಈ ಆನರರಿ ರ್ಯಾಂಕ್ ಅನ್ನು ನೀಡಿದೆ. ಯೂಶುವಲಿ ಎರಡೂ ದೇಶಗಳು ಈ ರೀತಿ ಒಂದು ರೀತಿ ಎಕ್ಸ್ಚೇಂಜ್ ಮಾಡ್ಕೊಳ್ತವೆ, ಅಂದ್ರೆ ಒಂದು ಸಾಂಪ್ರದಾಯಿಕವಾದಂತಹ ಪದ್ಧತಿ. ನಮ್ಮ ದೇಶದ ಆರ್ಮಿ ಚೀಫ್ಗೆ ಅವರು ಕೊಡುವುದು, ಅವ್ರ ದೇಶದ ಆರ್ಮಿ ಚೀಫ್ಗೆ ನಾವು ಕೊಡುವಂಥದ್ದು. 14ನೇದು ನೋಡಿ, MPLAD ಸ್ಕೀಮ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ವಿಚ್ ಮಿನಿಸ್ಟ್ರಿ? MPLAD ಯೋಜನೆಯು ಯಾವ ಸಚಿವಾಲಯದ ನಿಯಂತ್ರಣದಲ್ಲಿದೆ? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಇಸ್ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಅಂತ ಕೂಡ ಹೇಳ್ಬೋದು.
ಓಕೆ, ಸೊ MP ಲ್ಯಾಡ್ ಸ್ಕೀಮ್ ಅಂತ ಹೇಳುವಂಥದ್ದು, ಈ ಸ್ಕೀಮ್ 1993ರಲ್ಲಿ ಇದು ನಮ್ಮ ಸಂಸದರಿಗೆ ತಮ್ಮ ತಮ್ಮ ಕ್ಷೇತ್ರಗಳು ಮಾತ್ರ ಅಲ್ಲ, ತಮ್ಮ ಕ್ಷೇತ್ರಗಳ ಒಂದು ಅಭಿವೃದ್ಧಿಗೆ ಸಂಬಂಧಿಸಿದಾಗೆ ಎಂಫಸಿಸ್ ಅಂದ್ರೆ ಹೆಚ್ಚು ಒತ್ತುವರಿ ಕೊಡಲಿಕ್ಕೆ ಈ ಒಂದು, ಮತ್ತು ಲೋಕಲಿ ಫೆಲ್ಟ್ ನೀಡ್, ಸಾಮುದಾಯಿಕವಾಗಿರುವಂಥ ಲೋಕಲ್ ಆಗಿರುವಂಥ ಒಂದು ಏನೆಲ್ಲ ಒಂದು ಕಾರ್ಯಕ್ರಮಗಳಿದೆ ಅದನ್ನು ಸೂಕ್ತ ರೀತಿಯಾಗಿ ತಲುಪಿಸಲಿಕ್ಕೆ ಈ MP ಲ್ಯಾಡ್ ಸ್ಕೀಮ್ ಅದು ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಹಾಗೂ ಈ ಸ್ಕೀಮ್ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಡಿಯಲ್ಲಿ ಬರುವಂಥ, ಸಚಿವಾಲಯದ ಅಡಿಯಲ್ಲಿ ಬರುವಂಥದ್ದು. ಹಾಗೂ ಇದು ಸ್ಕೀಮ್ ಅಡಿಯಲ್ಲಿ ಪ್ರತಿಯೊಬ್ಬ MP ವರ್ಷದಲ್ಲಿ 5 ಕೋಟಿ ರೂಪಾಯಿ ಈಸ್ ಎಂಟೈಟಲ್ಡ್ ಟು ಸ್ಪೆಂಡ್ ಫಾರ್ ಹಿಸ್ ಕಾನ್ಸ್ಟಿಟ್ಯೂನ್ಸೀಸ್. ಓಕೆ, ಸೊ ಇದು ಯಾಕೆ ನಾವು ಮೆನ್ಷನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಏಪ್ರಿಲ್ 2020ಕ್ಕೆ ಅದು COVID-19 ಪ್ಯಾಂಡಮಿಕ್ ಇಂದಾಗಿ MP ಲ್ಯಾಡ್ ಸ್ಕೀಮ್ ಸಸ್ಪೆಂಡ್ ಆಗಿತ್ತು. ಆದರೆ ಈಗ ತುಂಬಾ ಅದಕ್ಕೆ ಬೇಡಿಕೆ ಇರುವ ಕಾರಣ ಹೆಚ್ಚು ಪ್ರೆಷರ್ ಹಾಕ್ತಾ ಇದ್ದಾರೆ MP ಲ್ಯಾಡ್ ಸ್ಕೀಮ್ ಅನ್ನು ಪುನಃ ರಿಸ್ಟೋರ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. 15ನೇ ಪ್ರಶ್ನೆ ನೋಡಿ, ಆಸ್ ಪರ್ ದ ಲೇಟೆಸ್ಟ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ದ ಜಿಯೋಗ್ರಫಿಕಲ್ ಇನ್ಫ್ಲುಯೆನ್ಸ್ ಆಫ್ ದ ಮಾವೋಯಿಸ್ಟ್ ಹ್ಯಾಸ್ ರಿಡ್ಯೂಸ್ಡ್ ಟು ಹೌ ಮೆನಿ ಡಿಸ್ಟ್ರಿಕ್ಟ್ಸ್? ಇತ್ತೀಚೆಗಿನ ನಮ್ಮ ಗೃಹ ಮಂತ್ರಾಲಯದ ದತ್ತಾಂಶಗಳ ಪ್ರಕಾರ ಮಾವೋವಾದಿಗಳ ಭೌಗೋಳಿಕ ಪ್ರಭಾವವು ಎಷ್ಟು ಜಿಲ್ಲೆಗಳಿಗೆ ಇಳಿದಿದೆ ಅಂತ ಇದೆ. And for this the right answer is option B, that is 41. ಸೊ ಈ ಒಂದು ಅದಕ್ಕೆ ರೆಡ್ ಕಾರಿಡಾರ್ ಸ್ಟೇಟ್ಸ್ ಅಂತ ಹೇಳುವಂಥದ್ದು, 96 ಜಿಲ್ಲೆಗಳು ಈ ಒಂದು ಮಾವೋವಾದಿಗಳ ಒಂದು ಉಪಟಳಕ್ಕೆ ಅದು ಗುರಿಯಾಗಿತ್ತು 2010ರಲ್ಲಿ. ಆದರೆ ಈಗ ಅದು 41 ಜಿಲ್ಲೆಗಳಿಗೆ ಮಾತ್ರ ಅದು ವ್ಯಾಪಿಸಿಕೊಂಡಿದೆ. ಅಂದರೆ ಅಷ್ಟು ಜಿಲ್ಲೆಗಳಲ್ಲಿ ಅದು ಕಡಿಮೆ ಆಗಿದೆ ಅಂತ ಹೇಳುವಂಥದ್ದು. ಸೊ ಬೇಸಿಕಲಿ ರೆಡ್ ಕಾರಿಡಾರ್ ಏರಿಯಾ ಅಂತ ಹೇಳಿದ್ರೆ ಯಾವ ಪ್ರದೇಶಗಳು ಅಥವಾ ರಾಜ್ಯಗಳು ಈ ಒಂದು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ ಅಥವಾ ಮಾವೋವಾದಿಗಳ ಒಂದು ರೀತಿಯ ಒಂದು ಪ್ರಭಾವಕ್ಕೆ ಒಳಗಾಗಿರ್ತದೆ, ಸೊ ಆ ಒಂದು ಪ್ರದೇಶಗಳನ್ನು ರೆಡ್ ಕಾರಿಡಾರ್ ಏರಿಯಾ ಅಂತ ಹೇಳುವಂಥದ್ದು. ಇದು 10 ರಾಜ್ಯಗಳನ್ನು ವ್ಯಾಪಿಸಿದೆ. ಆಂಧ್ರ ಪ್ರದೇಶ್, ಬಿಹಾರ್, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ್, ಒಡಿಶಾ, ತೆಲಂಗಾಣ, ಉತ್ತರ ಪ್ರದೇಶ್, ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು. ಹಾಗೆಯೇ ಇದಕ್ಕೆ ಸಂಬಂಧಿಸಿದ ಸಮಾಧಾನ್ ಡಾಕ್ಟ್ರಿನ್ ಕೂಡ ಇದೆ. ಇದು ನಕ್ಸಲಿಸಮ್ ಅನ್ನು ಕೌಂಟರ್ ಆಕ್ಟ್ ಮಾಡಲಿಕ್ಕೆ ತಂದಿರುವಂತಹ ಒಂದು ವಿಶಿಷ್ಟ ಡಾಕ್ಟ್ರಿನ್. Which department in Karnataka administers the Swachh Bharat Mission Gramin and the Jal Jeevan Mission projects? ಕರ್ನಾಟಕದಲ್ಲಿ ಯಾವ ಇಲಾಖೆಯು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಮತ್ತು ಜಲ್ ಜೀವನ್ ಮಿಷನ್ ಯೋಜನೆಗಳನ್ನು ನಿರ್ವಹಿಸುತ್ತದೆ ಅಂತ ಇದೆ. And for this the right answer is option C, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ. ಹದಿನೇಳನೇ ಪ್ರಶ್ನೆ, ವಿಚ್ ಸ್ಟೇಟ್ ಹ್ಯಾಸ್ ಹೈಯೆಸ್ಟ್ ಪ್ರಿವಿಲೆನ್ಸ್ ಆಫ್ ಎನೇಮಿಯಾ ಕೇಸಸ್ ಇನ್ ಪ್ರೆಗ್ನೆಂಟ್ ವುಮೆನ್? ಗರ್ಭಿಣಿ ಮಹಿಳೆಯರಲ್ಲಿ ಅತಿ ಹೆಚ್ಚು ರಕ್ತಹೀನತೆ ಪ್ರಕರಣಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಇದೆ. ಫಾರ್ ದಟ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಬಿಹಾರ್. ಇದು ಕೂಡ ನೋಡಿ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ಬಂದಿರುವಂತಹ ಮಾಹಿತಿ. ಇಲ್ಲಿ ಯಾವೆಲ್ಲ ಒಂದು ಎನೇಮಿಯಾ ಅಥವಾ ರಕ್ತಹೀನತೆಗೆ, ಅದು ಗರ್ಭಿಣಿಯರಲ್ಲಿ ರಕ್ತಹೀನತೆ ಹೆಚ್ಚಾಗಿರುವಂತಹ ರಾಜ್ಯಗಳ ಒಂದು ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಹೈಯೆಸ್ಟ್ ಇರೋದು 63.1, ದಟ್ ಈಸ್ ಬಿಹಾರ್. Kaveri Vaigai Gundar Link project plans to transfer the surplus water to which districts of Tamil Nadu? Kaveri Vaigai Gundar Link ಯೋಜನೆಯು ಹೆಚ್ಚುವರಿ ನೀರನ್ನು ತಮಿಳುನಾಡಿನ ಯಾವ ಜಿಲ್ಲೆಗಳಿಗೆ ವರ್ಗಾಯಿಸಲು ಯೋಜನೆ ಆಗಿದೆ? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಬಿ, ದಟ್ ಈಸ್ ದಕ್ಷಿಣ ಜಿಲ್ಲೆಗಳು, ಅಂದ್ರೆ ತಮಿಳುನಾಡಿನ ಸದರ್ನ್ ಡಿಸ್ಟ್ರಿಕ್ಟ್ಸ್. ಸೊ ಇಲ್ಲಿ ನಾವು ಹಾಕಿದ್ದೇವೆಲ್ಲ ಪಿಂಕ್ ಅಲ್ಲಿ ಇರುವಂಥದ್ದು. ಸೊ ತಮಿಳುನಾಡಿನ ದಕ್ಷಿಣ ಭಾಗದ ಈ ಒಂದು ಜಿಲ್ಲೆಗಳಿಗೆ ಅದು ಹೆಲ್ಪ್ ಆಗುವಂಥದ್ದು. All India Radio has launched a program involving thousands of youth and hundreds of educational institutions across the country known as. ಆಲ್ ಇಂಡಿಯಾ ರೇಡಿಯೋ ದೇಶಾದ್ಯಂತ ಸಾವಿರಾರು ಯುವಕರು ಮತ್ತು ನೂರಾರು ಶಿಕ್ಷಣ ಸಂಸ್ಥೆಗಳನ್ನು ಒಳಗೊಂಡ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಇದನ್ನು ಏನೆಂದು ಕರೆಯುತ್ತಾರೆ? ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ನನ್ನ ಪ್ರಕಾರ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ ಏರ್ ನೆಕ್ಸ್ಟ್. ಓಕೆ, ಸೊ ಇದು ಕೂಡ ಅಷ್ಟೇ, ಆಜಾದಿ ಕಿ ಅಮೃತ್ ಮಹೋತ್ಸವನ ಅಂಗವಾಗಿ ನಮ್ಮ ಯುವ ಜನರಿಗೆ ಒಂದು ಸರಿಯಾದ ರೀತಿಯ ವೇದಿಕೆಯನ್ನು ಕಲ್ಪಿಸಲಿಕ್ಕೆ ಇಡೀ ವರ್ಷ, ಓಕೆ, ಸರಿಸುಮಾರು ನೋಡಿ ಕಳೆದ ವರ್ಷ ನವೆಂಬರ್ 28ರಿಂದ ಅದು ಪ್ರಾರಂಭಗೊಂಡಿದೆ. ಟಿಲ್ ಈ ವರ್ಷದ ನವೆಂಬರ್ ತನಕ, ಅಂದ್ರೆ 52 ವಾರಗಳ ಕಾಲ ನಮ್ಮ ಆಲ್ ಇಂಡಿಯಾ ರೇಡಿಯೋ, ಅಂದ್ರೆ ನಮ್ಮ ಆಲ್ ಇಂಡಿಯಾ ರೇಡಿಯೋ ಏನಿದೆ
ಅದರಲ್ಲಿ ಸರಿಸುಮಾರು 100,000 ಶೈಕ್ಷಣಿಕ ಸಂಸ್ಥೆಗಳು ಮತ್ತು 20,000 ಯೂತ್ ಅಥವಾ ಯುವಕರೇನಿದ್ದಾರೆ ಬೇರೆ ಬೇರೆ ಆಯಾಮಗಳಲ್ಲಿ ದೇಶದ ಬಗ್ಗೆ, ತಮ್ಮ ಅನಿಸಿಕೆಯ ಬಗ್ಗೆ, ಯಾವ ರೀತಿಯನ್ನು ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ಬೋದು, ಸೊ ಈ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯಗಳಿಗೆ ಕೊಡ್ಲಿಕ್ಕೆ ಈ ಏರ್ ನೆಕ್ಸ್ಟ್ ಅಂತ ಹೇಳುವಂತ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. Who has been appointed to monitor the Lakhimpur Kheri violence probe. Lakhimpur Kheri ಹಿಂಸಾಚಾರದ ತನಿಖೆಯ ಮೇಲ್ವಿಚಾರಣೆಗೆ ಯಾರನ್ನು ನೇಮಿಸಲಾಗಿದೆ? And for this the right answer is Rakesh Kumar Jain. So ಇವರು ಬೇಸಿಕಲಿ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿದ್ದಾರೆ and also Supreme Court has appointed Justice Rakesh Kumar Jain and basically he is a former judge of Punjab and Haryana High Court to monitor the Lakhimpur Kheri violence. Who heads the committee set up to deliberate on the framework of the community kitchen scheme? ಸಮುದಾಯ ಅಡಿಗೆ ಯೋಜನೆಯ ಚೌಕಟ್ಟಿನ ಮೇಲೆ ರಚಿಸಲಾದ ಸಮಿತಿಯ ಮುಖ್ಯಸ್ಥರು ಯಾರು ಅಂತ ಇದೆ. and for this the right answer is option C, that is ಮಧ್ಯಪ್ರದೇಶದ ಆಹಾರ ಕಾರ್ಯದರ್ಶಿ ಅಥವಾ ಫುಡ್ ಸೆಕ್ರೆಟರಿ ಆಫ್ ಮಧ್ಯಪ್ರದೇಶ್. ಸೊ ಇದು ಸೆಂಟ್ರಲ್ ಗವರ್ಮೆಂಟ್ ಗ್ರೂಪ್ ಆಫ್ ಫುಡ್ ಸೆಕ್ರೆಟರೀಸ್, ಬೇರೆ ಬೇರೆ ರಾಜ್ಯಗಳ ಈ ಒಂದು ಆಹಾರಕ್ಕೆ ಸಂಬಂಧಿಸಿದ ಕಾರ್ಯದರ್ಶಿಗಳ ಒಂದು ಸಮೂಹವನ್ನು ರಚನೆ ಮಾಡಿ ಸಮುದಾಯ ಅಡಿಗೆ ಯೋಜನೆಗೆ ಒಂದು ಉತ್ತಮ ರೀತಿಯ ಫ್ರೇಮ್ವರ್ಕ್ ಅಥವಾ ಚೌಕಟ್ಟನ್ನು ರೂಪಿಸಲಿಕ್ಕೆ ಈ ಒಂದು ಯೋಜನೆಗೆ ಅವರು ಒಂದು ಮೇನ್ ಏನು ಹೇಳೋದು ನೀಲಿ ನಕ್ಷೆಯನ್ನು ಹಾಕಿದ್ದಾರೆ. ಹಾಗೂ ಈ ಒಂದು ಇದರಲ್ಲಿ ಫುಡ್ ಸೆಕ್ರೆಟರೀಸ್ 8 ರಾಜ್ಯಗಳ ಆಹಾರ ಕಾರ್ಯದರ್ಶಿಗಳನ್ನು ಈ ಒಂದು ಯೋಜನೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಕೇರಳ, ಒಡಿಸ್ಸಾ, ಯುಪಿ, ಗುಜರಾತ್, ಅಸ್ಸಾಂ, ಬಿಹಾರ್, ಪಶ್ಚಿಮ ಬಂಗಾಳ ಮತ್ತು ಮಧ್ಯಪ್ರದೇಶ. ಅದರಲ್ಲಿ ಮಧ್ಯಪ್ರದೇಶದ ಫುಡ್ ಸೆಕ್ರೆಟರಿ ಇದ್ದಾರಲ್ಲ, ಅವರು ಈ ಒಂದು ಸಮೂಹವನ್ನು ಈ ಸಮುದಾಯ ಅಡಿಗೆ ಯೋಜನೆಗೆ ಸಂಬಂಧಿಸಿದ ಈ ಒಂದು ಗ್ರೂಪ್ ಏನು ಮಾಡಿದ್ದಾರೆ, ಗ್ರೂಪ್ ಆಫ್ ಫುಡ್ ಸೆಕ್ರೆಟರೀಸ್, ಅದನ್ನು ಇವರು ಹೆಡ್ ಮಾಡ್ತಾರೆ, ಅಂದ್ರೆ ಅದನ್ನು ಇವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಕಮ್ಯುನಿಟಿ ಕಿಚನ್ ಅಂತ ಹೇಳಿದ್ರೆ ಬೇಸಿಕಲಿ ಇದೊಂದು ಒಂದು ಗ್ರೂಪ್ ಆಫ್ ಪೀಪಲ್ ಮೀಟಿಂಗ್ ಆನ್ ರೆಗ್ಯುಲರ್ ಬೇಸಿಸ್ ಟು ಪ್ಲಾನ್, ಕುಕ್ ಅಂಡ್ ಶೇರ್ ಹೆಲ್ತಿ ಅಂಡ್ ಅಫೋರ್ಡಬಲ್ ಮೀಲ್ಸ್. ಓಕೆ, ಒಂದು ಉತ್ತಮ ರೀತಿಯಲ್ಲಿ ಸಮುದಾಯಕ್ಕೆ ಅನುಗುಣವಾಗಿ ಸಹಾಯ ಆಗಲಿಕ್ಕೆ ಇರುವಂತಹ ಒಂದು ಸಾಮುದಾಯಿಕ ಅಡಿಗೆ ಯೋಜನೆ. Union government's 4G mobile connectivity project in 7,287 villages of 44 aspirational districts will benefit whom? 44 ಮಹತ್ವಾಕಾಂಕ್ಷೆಯ ಜಿಲ್ಲೆಗಳ 7,287 ಗ್ರಾಮಗಳಲ್ಲಿ ಕೇಂದ್ರ ಸರ್ಕಾರದ 4G ಮೊಬೈಲ್ ಸಂಪರ್ಕ ಯೋಜನೆ ಯಾರಿಗೆ ಪ್ರಯೋಜನವನ್ನು ನೀಡುತ್ತದೆ? And for this, the right answer is option A, that is ಬುಡಕಟ್ಟು ಸಮುದಾಯಗಳು. ಸೊ ಇದು ಕೂಡ ಅಷ್ಟೇ, 14 ಮಹತ್ವಾಕಾಂಕ್ಷಿ ಜಿಲ್ಲೆಗಳು ಮತ್ತು 7,287 ಏನು ಆ ವ್ಯಾಪಿಸಲ್ಪಟ್ಟದಂತಹ ಈ ಗ್ರಾಮಗಳಿದ್ದಾವೆ. ಅದಕ್ಕೆ ಸರಿಯಾದ ರೀತಿಯ ಈ 4G ಮೊಬೈಲ್ ಕನೆಕ್ಟಿವಿಟಿ ಸೇವೆಗೆ ಅನುಗುಣವಾಗಿ ಅದು ಕೂಡ ಹೆಚ್ಚಾಗಿ ಈ ಬುಡಕಟ್ಟು ಸಮುದಾಯಗಳು ಏನು ಆ ಪ್ರದೇಶಗಳಲ್ಲಿ ವಾಸ್ತವ್ಯ ಹೂಡಿದೆ, ಸೊ ಅವರಿಗೆ ಹೆಲ್ಪ್ ಆಗಲಿಕ್ಕೆ ಈ ಒಂದು 4G ಮೊಬೈಲ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ ಅನ್ನು ಅವರು ಹಮ್ಮಿಕೊಂಡಿದ್ದಾರೆ. ASEAN members have objected the presence of which country in a regional summit hosted by China's president in last week of November 2021? ನವೆಂಬರ್ 2021ರ ಕೊನೆಯ ವಾರದಲ್ಲಿ ಚೀನಾದ ಅಧ್ಯಕ್ಷರು ಆಯೋಜಿಸಿದ ಪ್ರಾದೇಶಿಕ ಶೃಂಗಸಭೆಯಲ್ಲಿ ಯಾವ ದೇಶದ ಉಪಸ್ಥಿತಿಯನ್ನು ASEAN ಸದಸ್ಯರು ಆಕ್ಷೇಪಿಸಿದ್ದಾರೆ? And for this the right answer is Myanmar. 24ನೇ ಪ್ರಶ್ನೆ. On the recommendation of which committee, Panchayat Extension to Scheduled Areas, that is a PESA Act 1996 was passed? ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಪಂಚಾಯತ್ ವಿಸ್ತರಣೆಯನ್ನು ಪರಿಶಿಷ್ಟ ಪ್ರದೇಶಗಳಿಗೆ ಕಾಯ್ದೆ 1996ಕ್ಕೆ ಇದು ಅಂಗೀಕರಿಸಲಾಯಿತು? And for this the right answer is option C, that is ಬೂರಿಯಾ ಸಮಿತಿ. ಸೊ ಇದು ವೆರಿ ಸಿಂಪಲ್ ಆಯ್ತಾ ನೋಡಿ. 73ನೇ ಸಂವಿಧಾನದ ಒಂದು ತಿದ್ದುಪಡಿ ಅನ್ವಯ 1992ರ ಅನ್ವಯ ಏನು ಸ್ಥಳೀಯ ಸ್ವಯಂ ಆಡಳಿತಕ್ಕೆ ಒಂದು ವ್ಯವಸ್ಥೆ ಅಥವಾ ವೇದಿಕೆಯನ್ನು ನಮ್ಮ ದೇಶದಲ್ಲಿ ಕಲ್ಪಿಸಿಕೊಟ್ಟಿತು. ಆ ಸಂದರ್ಭದಲ್ಲಿ ಯಾವಾಗ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಂತ ಹೇಳುವಂತ ಒಂದು ನಿಟ್ಟು ಅದೊಂದು ಕಾನೂನಾತ್ಮಕವಾಗಿ ನಮ್ಮ ದೇಶದ ವ್ಯವಸ್ಥೆಯೊಳಗೆ ಬಂತು, ಆ ಸಂದರ್ಭದಲ್ಲಿ ಇದು ಪರಿಶಿಷ್ಟ ಪಂಗಡಗಳ ಒಂದು ಪ್ರದೇಶಗಳ ವ್ಯಾಪ್ತಿಯನ್ನು ಇದು ಹೊಂದಿರಲಿಲ್ಲ. ಅಂದ್ರೆ ಅವರಿಗೆ ಅದು ಅನ್ವಯ ಆಗ್ತಾ ಇರಲಿಲ್ಲ. ಯಾರೆಲ್ಲ ಪರಿಶಿಷ್ಟ ಪಂಗಡಗಳ ಒಂದು ವ್ಯಾಪ್ತಿಯಲ್ಲಿ ಟ್ರೈಬಲ್ ಏರಿಯಾಸ್ ಅಂತ ಏನ್ ಹೇಳ್ತೇವೆ ನೋಡಿ, ಆ ಕ್ಷೇತ್ರಗಳಿಗೆ ಈ ಒಂದು ಕಾಯ್ದೆ ಏನಿದೆ ಅದು ಅನ್ವಯ ಆಗ್ತಾ ಇರಲಿಲ್ಲ. ಆದ್ರೆ 1995ರಲ್ಲಿ ಬೂರಿಯಾ ಸಮಿತಿ ಶಿಫಾರಸ್ ಮಾಡ್ತದೆ ಏನಂತ ಹೇಳಿದ್ರೆ, ಈ ಪಂಚಾಯತ್ ವ್ಯವಸ್ಥೆಯ ಈ ಒಂದು ಪರಿಧಿಯನ್ನು
ಶೆಡ್ಯೂಲ್ಡ್ ಏರಿಯಾಸ್ಗಳಿಗೂ ಕೂಡ ನಾವು ಎಕ್ಸ್ಟೆನ್ಷನ್ ಮಾಡಬೇಕು ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ ಕಾಯ್ದೆಯನ್ನು 1996ಕ್ಕೆ ಅದರಿಂದಾಗಿ ಅದು ಜಾರಿಗೆ ತರ್ತೀವಿ. ಸೊ ಇದು ಬುರಿಯಾ ಸಮಿತಿಯ ರೆಕಮೆಂಡೇಶನ್ಸ್ನ ಆಧಾರದಲ್ಲಿ ಆ ನಂತರ ಪಂಚಾಯತ್ ರಾಜ್ ವ್ಯವಸ್ಥೆಗಳನ್ನು ಶೆಡ್ಯೂಲ್ಡ್ ಏರಿಯಾಸ್ಗಳು ಅಂದ್ರೆ ಟ್ರೈಬಲ್ ಸೆಲ್ಫ್ ರೂಲ್ ಮತ್ತು ಅವರು ಇರುವಂತಹ ಶೆಡ್ಯೂಲ್ಡ್ ಏರಿಯಾಸ್ಗಳಿಗೂ ಕೂಡ ಇದು ಅನ್ವಯ ಆಗ್ಲಿಕ್ಕೆ ಇದು ಕಾರಣ ಆಯಿತು. ಸೊ ಹಾಗಾಗಿ ಈ ಪೇಸಾ ಎಂಬುದನ್ನು ನಮ್ಮ ಟ್ರೈಬಲ್ ಲೆಜಿಸ್ಲೇಷನ್ಗೆ ಸಂಬಂಧಿಸಿದ ಒಂದು ಬೆನ್ನೆಲುಬು ಅಂತ ಹೇಳಿ ಕೂಡ ಅದನ್ನು ಕನ್ಸಿಡರ್ ಮಾಡ್ತಾರೆ. 2022ರ ಚಳಿಗಾಲದ ಒಲಿಂಪಿಕ್ಸ್ ಎಲ್ಲಿ ನಡೆಯಿತು? ವೇವ್ ವಾಸ್ 2022 ವಿಂಟರ್ ಒಲಿಂಪಿಕ್ ಶೆಡ್ಯೂಲ್ಡ್ ಹೆಲ್ಡ್ ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಚೀನಾದ ಬೀಜಿಂಗ್ನಲ್ಲಿ. Which of the following portal has been developed to digitize the property documents under the BBMP limits? BBMP ಮಿತಿಯ ವ್ಯಾಪ್ತಿಯಲ್ಲಿ ಆಸ್ತಿ ದಾಖಲೆಗಳನ್ನು ಡಿಜಿಟೈಸ್ ಮಾಡಲು ಕೆಳಗಿನ ಯಾವ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ? And for this the right answer is e-ಆಸ್ತಿ. Under Pradhan Mantri Matsya Sampada Yojana, how much is the fish production target set to be achieved by 24-25? ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ ಅಡಿಯಲ್ಲಿ 24-25ರ ವೇಳೆಗಾಗಲಿ ಎಷ್ಟು ಮೀನು ಉತ್ಪಾದನೆಯ ಗುರಿಯನ್ನು ಸಾಧಿಸಲು ಇದು ನಿಗದಿಪಡಿಸಲಾಗಿದೆ? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ 22 ದಶಲಕ್ಷ ಮೆಟ್ರಿಕ್ ಟನ್, 22 ಮಿಲಿಯನ್ ಮೆಟ್ರಿಕ್ ಟನ್. ಹಾಗೆಯೇ ವರ್ಲ್ಡ್ ಫಿಶರೀಸ್ ಡೇ ಎಂಬುದನ್ನು ನವೆಂಬರ್ 21ರಂದು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇನ್ನೊಂದು ಹೊಸದಾಗಿ ನೋಡುವವರಿಗೆ ಹೇಳ್ತಾ ಇದ್ದೇನೆ, ಈ ಡೇಟ್ ಅನ್ನು ಯಾರು ಕೂಡ ಲಘುವಾಗಿ ಪರಿಗಣಿಸಬೇಡಿ. ಆ ಪ್ರಶ್ನೆಗೆ ಪ್ರತಿಯೊಂದು ಪ್ರಶ್ನೆಗಳನ್ನು ಹಿಂದೆ ನಮ್ಮ ಈ ದಿನಾಂಕಗಳ ವಿಡಿಯೋ ಮೇಲೆ ಕಾಣಿಸುವಂತ ಈ ದಿನಾಂಕದ ವಿಡಿಯೋ ಮೇಲೆ ನೀವು ನೋಡಿದ್ರೆ ಸುಮುಖ ಈ ಸೊಲ್ಯೂಷನ್ಸ್ ಅಲ್ಲಿ ತುಂಬಾ ಕ್ಲಾರಿಟಿಯಾಗಿ ಡೀಟೇಲ್ಡ್ ಆಗಿರುವಂತ ಎಕ್ಸ್ಪ್ಲನೇಷನ್ ಅನ್ನು ಆ ದಿನಾಂಕದ ವಿಡಿಯೋಗಳಲ್ಲಿ ನೀವು ನೋಡಬಹುದು. Silicon Valley that serves as a global center for high technology and innovation is in which American city? ಉನ್ನತ ತಂತ್ರಜ್ಞಾನ ಮತ್ತು ನಾವೀನ್ಯತೆಗಾಗಿ ಜಾಗತಿಕ ಕೇಂದ್ರವಾಗಿ ಕಾರ್ಯನಿರ್ವಹಿಸುವಂತಹ ಸಿಲಿಕಾನ್ ವ್ಯಾಲಿ ಇದೆಯಲ್ಲ, ಇದು ಯಾವ ಅಮೆರಿಕದ ನಗರದಲ್ಲಿದೆ? ಸೊ ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಕ್ಯಾಲಿಫೋರ್ನಿಯಾ. 29ನೇ ಪ್ರಶ್ನೆ. Exercise Shakti 2021 is a joint military exercise between which two countries? Exercise Shakti ಇದು ಯಾವ ಎರಡು ದೇಶಗಳ ನಡುವಿನ ಜಂಟಿ ಮಿಲಿಟರಿ ತಾಲೀಮಾಗಿದೆ? And for this the right answer is option C, that is ಭಾರತ ಮತ್ತು ಫ್ರಾನ್ಸ್. Minsk Accord is signed between which two countries? ಮಿನ್ಸ್ಕ್ ಒಪ್ಪಂದ ಇದು ಯಾವ ಎರಡು ದೇಶಗಳ ನಡುವೆ ಸಹಿ ಹಾಕಲ್ಪಟ್ಟಿವೆ? And for this the right answer is option C, that is ರಷ್ಯಾ ಮತ್ತು ಯುಕ್ರೇನ್. ಸೊ ಈ ಮಿನ್ಸ್ಕ್ ಪ್ರೋಟೋಕಾಲ್ ಅಂತ ಹೇಳುವಂತ ಒಪ್ಪಂದ ಈ ಡಾನ್ಬಾಸ್ ಪ್ರದೇಶದಲ್ಲಿ ಏನು ಯುಕ್ರೇನ್ ಮತ್ತು ರಷ್ಯಾಗೆ ಸಂಬಂಧಿಸಿದಾಗಿ ಹಿಂದೆ ತಗಾದೆಗಳಿತ್ತು. ಸೊ ಹಾಗೂ ರಷ್ಯಾ ತನ್ನ ಪಡೆಗಳನ್ನು ಏನು ಆ ಪ್ರಾಂತ್ಯದಲ್ಲಿ ಹೆಚ್ಚುವರಿ ಮಾಡ್ತಾ ಇತ್ತು. ಸೊ ಇದಕ್ಕೆ ಸಂಬಂಧಿಸಿದಾಗೆ ನೇಟೋ ರಾಷ್ಟ್ರಗಳು ಒಂದು ಮಧ್ಯಸ್ಥಿಕೆಯಲ್ಲಿ ಈ ಒಂದು ಮಿನ್ಸ್ಕ್ ಒಪ್ಪಂದವನ್ನು ಇದನ್ನು ಸಹಿ ಹಾಕ್ತಾರೆ, ಅಂದ್ರೆ ಕದನ ವಿರಾಮದ ರೀತಿಯಲ್ಲಿ. ಸೊ ಯುಕ್ರೇನ್ ಮತ್ತು ರಷ್ಯಾದ ನಡುವೆ ಈ ಒಂದು ಮಿನ್ಸ್ಕ್ ಒಪ್ಪಂದ ಜರುಗಿತ್ತು. ಇದನ್ನು ಜರ್ಮನಿ ಮತ್ತು ಫ್ರಾನ್ಸ್ಗಳ ಮಧ್ಯಸ್ಥಿಕೆಯಲ್ಲಿ ಅದು ಜರುಗಿತ್ತು ಸೆಪ್ಟೆಂಬರ್ 5, 2014ರಲ್ಲಿ. ವಿಚ್ ಕಂಟ್ರಿ ಆರ್ಗನೈಸ್ ಸಮಿಟ್ ಫಾರ್ ಡೆಮಾಕ್ರಸಿ? ಯಾವ ದೇಶವು ಪ್ರಜಾಪ್ರಭುತ್ವಕ್ಕಾಗಿ ಶೃಂಗಸಭೆಯನ್ನು ಆಯೋಜಿಸಿದೆ? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಅಮೆರಿಕಾ. ಸೊ ಈ ಒಂದು ಸಮಿಟ್ ಅಥವಾ ಸಮಾವೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಕೂಡ ಭಾಗಿಯಾಗಿದ್ರು. Who heads the panel constituted for framing the R&D policy by the Karnataka government? ಕರ್ನಾಟಕ ರಾಜ್ಯ ಸರ್ಕಾರವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನೀತಿಯನ್ನು ರೂಪಿಸಲು ರಚಿಸಿದ ಸಮಿತಿಯ ಮುಖ್ಯಸ್ಥರು ಯಾರು ಅಂತ ಇದೆ? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ ಅಶೋಕ್ ಶೆಟ್ಟರ್. ಸೊ ಇವರು ನಮ್ಮ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಕೂಡ ಆಗಿರ್ತಾರೆ. ಸೊ ಸಂಶೋಧನಾ ಮತ್ತು ಅಭಿವೃದ್ಧಿ ನೀತಿಗೆ ಸಂಬಂಧಿಸಿದ ಒಂದು ಏನು ಪ್ಯಾನೆಲ್ ಇದೆ, ಸೊ ಅದರ ಒಂದು ಅಧ್ಯಕ್ಷತೆಯನ್ನು ಇವರಿಗೆ ವಹಿಸಲಾಗಿದೆ. ದಿಸ್ ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಓಕೆ, ಪ್ರಗತಿ ಪ್ರೋಆಕ್ಟಿವ್ ಗವರ್ನೆನ್ಸ್ ಅಂಡ್ ಟೈಮ್ಲಿ ಇಂಪ್ಲಿಮೆಂಟೇಷನ್ ಇದಕ್ಕೆ ಸಂಬಂಧಿಸಿದ ಸಭೆ, ದ ಮೀಟಿಂಗ್ ಆರ್ ಹೆಲ್ಡ್ ಆನ್ ವಿಚ್ ಡೇ ಆಫ್ ದ ಮಂತ್? ಪ್ರಗತಿ ಸಕ್ರಿಯ ಆಡಳಿತ ಮತ್ತು ಸಮಯೋಚಿತ ಅನುಷ್ಠಾನ ಈ ಸಭೆಯನ್ನು ಯಾವ ತಿಂಗಳ ದಿನದಂದು ನಡೆಸಲಾಗುತ್ತದೆ? And for this the right answer is option C, 4ನೇ ಬುಧವಾರ ಪ್ರತಿ ತಿಂಗಳಿಗೊಮ್ಮೆ. ಅದನ್ನು ಪ್ರಗತಿ ದಿನ ಅಂತ ಕೂಡ ಕರೀತಾರೆ. ಓಕೆ,
ಸೊ ಇದು 2015ಕ್ಕೆ ಲಾಂಚ್ ಆಗಿರುವಂಥದ್ದು ಹಾಗೂ ನ್ಯಾಷನಲ್ ಇನ್ಫಾರ್ಮೇಟಿಕ್ಸ್ ಸೆಂಟರ್ ಅವರ ನೇತೃತ್ವದಿಂದ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅವರು ನಮ್ಮ ರಾಜ್ಯಗಳ ಯೂನಿಯನ್ ಗವರ್ಮೆಂಟ್ ಸೆಕ್ರೆಟರೀಸ್ಗಳು, ಚೀಫ್ ಸೆಕ್ರೆಟರೀಸ್ ಆಫ್ ದ ಸ್ಟೇಟ್ಸ್ಗಳು, ಪ್ರತಿ ಜಿಲ್ಲೆಯ ಜಿಲ್ಲಾಡಳಿತ ವ್ಯವಸ್ಥೆಗಳು, ಸೊ ಇವೆಲ್ಲವೂ ಕೂಡ ಆ ಸಂಪರ್ಕ ಕೊಂಡಿಯಾಗಿ ಇಡೀ ನಮ್ಮ ಅನುಷ್ಠಾನ ಇರ್ಬೋದು, ಯೋಜನೆಗಳ ಅನುಷ್ಠಾನ, ಗ್ರೀವಿಯನ್ಸ್ ರೆಡ್ರೆಸಲ್, ಪ್ರಾಜೆಕ್ಟ್ ಮಾನಿಟರಿಂಗ್, ಇದೆಲ್ಲವನ್ನು ಕೂಡ ಈ ಸಭೆಯ ಮೂಲಕ ಅವರು ಮಾಡುವಂಥದ್ದು. ಸೊ ಇದು ಫೋರ್ತ್ ವೆನ್ಸ್ಡೇ ಆಫ್ ಎವ್ರಿ ಮಂತ್, ಅದನ್ನು ಪ್ರಗತಿ ದಿನ ಅಂತ ಹೇಳಿ ಕೂಡ ಅದಕ್ಕೋಸ್ಕರ ಕರೀತಾರೆ. ಎಕ್ರಾಸ್ ಅಂಡ್ ಓಸ್ಮಾರ್ಟ್ ಸ್ಕೀಮ್ಸ್ ಪ್ರೊವೈಡ್ ವಿಚ್ ಆಫ್ ದ ಫಾಲೋಯಿಂಗ್ ಸರ್ವಿಸಸ್. ಎಕ್ರಾಸ್ ಮತ್ತು ಓಸ್ಮಾರ್ಟ್ ಯೋಜನೆಗಳನ್ನು ಈ ಕೆಳಗಿನ ಯಾವ ಸೇವೆಗಳನ್ನು ಇದು ಒದಗಿಸುತ್ತದೆ ಅಂತ ಇದೆ. ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಹವಾಮಾನ ಸೇವೆಗಳು, ವೆದರ್ ಅಂಡ್ ಕ್ಲೈಮೇಟ್ ಸರ್ವಿಸಸ್. ಸೊ ಇಲ್ಲಿ ನಾವು ನೋಡ್ಬೋದು, ಸ್ವಲ್ಪ ಇದು ಕಷ್ಟ ಇದೆ. ಓಸ್ಮಾರ್ಟ್ ಅಂತ ಹೇಳಿದ್ರೆ ಓಷನ್ ಸರ್ವಿಸಸ್ ಮಾಡೆಲಿಂಗ್ ಅಪ್ಲಿಕೇಶನ್ಸ್ ರಿಸೋರ್ಸಸ್ ಅಂಡ್ ಟೆಕ್ನಾಲಜಿ ಸ್ಕೀಮ್ ಅಂತ ಹೇಳಿಬಿಟ್ಟು ಇದು ಭೂವಿಜ್ಞಾನ ಇಲಾಖೆ ಅಡಿಯಲ್ಲಿ ಇಂಪ್ಲಿಮೆಂಟ್ ಆಗುವಂಥದ್ದು. ಹಾಗೂ ಎಕ್ರಾಸ್ ಅಂತ ಹೇಳಿದ್ರೆ ಅಟ್ಮಾಸ್ಫಿಯರ್ ಅಂಡ್ ಕ್ಲೈಮೇಟ್ ರಿಸರ್ಚ್ ಮಾಡೆಲಿಂಗ್ ಅಬ್ಸರ್ವೇಷನ್ ಸಿಸ್ಟಮ್ಸ್ ಅಂಡ್ ಸರ್ವಿಸಸ್ ಅಂತ ಹೇಳಿಬಿಟ್ಟು ಇದು ಕೂಡ ಭೂವಿಜ್ಞಾನದ ಅಡಿಯಲ್ಲಿ. ಸೊ ಒಟ್ಟಾರೆಯಾಗಿ ಇದು ಹವಾಮಾನ ವ್ಯವಸ್ಥೆಗಳಿಗೆ ಅಥವಾ ವಿಷಯಗಳಿಗೆ ಸಂಬಂಧಿಸಿದ ಒಂದು ಸ್ಕೀಮ್ಗಳಾಗಿವೆ. Which space agency has launched a mission to deflect an asteroid for the purpose of protecting the Earth in November 2021? ಈ ಪ್ರಶ್ನೆಗೆ ಸಂಬಂಧಿಸಿದಾಗ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಗೋ ಟು ಥ್ರೂ ದಿಸ್ ವಿಡಿಯೋ. 25ನೇ ನವೆಂಬರ್ಗೆ ಸಂಬಂಧಿಸಿದ ನಾವು ಹಾಕಿರುವಂತಹ ವಿಡಿಯೋ ಇದೆಯಲ್ಲ, ಅಂದರೆ ಕ್ಷುದ್ರ ಗ್ರಹಗಳಂದ್ರೆ ಏನು, ಸೊ ಆ ಒಂದು ನಿಟ್ಟಿನಲ್ಲಿ ತುಂಬ ಡೀಟೇಲ್ ಆಗಿ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ. ಸೊ ಪ್ಲೀಸ್ ಗೋ ಥ್ರೂ ದೋಸ್ ವಿಡಿಯೋಸ್ ಆಲ್ಸೋ. ಓಕೆ, ಸೊ which space agency has launched a mission to deflect an asteroid for the purpose of protecting the Earth in November 2021? ಯಾವ ಬಾಹ್ಯಾಕಾಶ ಸಂಸ್ಥೆಯು ನವೆಂಬರ್ 2021ರಲ್ಲಿ ಭೂಮಿಯನ್ನು ರಕ್ಷಿಸುವ ಉದ್ದೇಶದಿಂದ ಕ್ಷುದ್ರ ಗ್ರಹವನ್ನು ತಿರುಗಿಸಲು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ? And for this the right answer is NASA, National Aeronautics and Space Administration. Okay, ಸೊ ಇಲ್ಲಿ ನೋಡಿ, ನಮಗೆಲ್ಲ ಇಷ್ಟರವರೆಗೆ ಬೇರೆ ಬೇರೆ ಯೋಜನೆಗಳನ್ನು ನಾಸಾ ಅಥವಾ ಬೇರೆ ಬೇರೆ ಸ್ಪೇಸ್ ಏಜೆನ್ಸಿಗಳು ಕೈಗೊಂಡಿರುವಂಥದ್ದು ಗೊತ್ತಿದೆ. ಆದರೆ ಇದು ಫಸ್ಟ್ ಇನ್ ದ ಟೈಮ್ ಪ್ಲಾನಿಟರಿ ಡಿಫೆನ್ಸ್ ಸಿಸ್ಟಮ್, ನಾಸಾಗೆ ಸಂಬಂಧಿಸಿದಾಗೆ ವಿಶ್ವದ ನಮ್ಮ ಗ್ರಹಗಳ ಒಂದು ರಕ್ಷಣಾ ವ್ಯವಸ್ಥೆಗೆ ಸಂಬಂಧಿಸಿದಾಗೆ ಇರುವಂಥ ಒಂದು ಪ್ರಾಜೆಕ್ಟ್ ಇದು. ಓಕೆ, ಸೊ ಇದರಲ್ಲಿ ಡೈಮಾರ್ಫಸ್ ಅಂತ ಹೇಳುವಂಥ ಒಂದು ಕ್ಷುದ್ರ ಗ್ರಹವನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ಅಥವಾ ಅದನ್ನು ನಾಶಗೊಳಿಸಲಿಕ್ಕೆ ನಾಸಾ ಇದೊಂದು ಟೆಸ್ಟ್ ಮಿಷನ್ ಅನ್ನು ಲಾಂಚ್ ಮಾಡಿದೆ. ಅದು ಡಾರ್ಟ್ ಸ್ಪೇಸ್ ಕ್ರಾಫ್ಟ್ ನ ಮೂಲಕ. ಡಾರ್ಟ್ ಅಂತ ಹೇಳಿದ್ರೆ ಡಬಲ್ ಆಸ್ಟ್ರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್ ಅಂತ ಹೇಳಿಬಿಟ್ಟು. ಸೊ ಈ ಒಂದು ಸ್ಪೇಸ್ ಕ್ರಾಫ್ಟ್ ಏನಿದೆ ಅಥವಾ ಟೆಸ್ಟ್ ಮಿಷನ್ ಡೈಮಾರ್ಫಸ್ ಅಂತ ಹೇಳುವಂತ ಈ ಒಂದು ಕ್ಷುದ್ರ ಗ್ರಹ, ಆಕ್ಚುಲಿ ಇದು ನಮ್ಮ ಭೂಮಿಗೆ ಯಾವುದೇ ರೀತಿಯಾಗಿ ಅದರಿಂದ ಪ್ರಾಬ್ಲಮ್ ಇಲ್ಲ. ಬಟ್ ಮುಂದೆ ಏನಾದರೂ ಅಪ್ಪಳಿಸುವಂತ ಸಂದರ್ಭ ಇದ್ರೆ ಯಾವ ರೀತಿಯಾಗಿ ನಮ್ಮ ಬಾಹ್ಯಾಕಾಶ ಒಂದು ತಂತ್ರಜ್ಞಾನ ಬಳಸ್ಕೊಂಡು ಈ ಕ್ಷುದ್ರ ಗ್ರಹಗಳನ್ನು ಅಲ್ಲೇ ನಾವು ಡೈವರ್ಟ್ ಮಾಡಬಹುದು ಅಥವಾ ಡಿಫ್ಲೆಕ್ಟ್ ಮಾಡಬಹುದು ಅಂತ ಹೇಳುವಂಥದ್ದನ್ನು ಈ ಒಂದು ಯೋಜನೆ ಅಥವಾ ಟೆಸ್ಟ್ ಮಿಷನ್ ಇದರ ಉದ್ದೇಶವನ್ನು ಹೊಂದಿದೆ. The Ministry of Ayush has decided to re-examine the matter relating to the use of Withenia somniferal leaves in Ayurveda, Siddha and Unani drugs. What is the common name of Withenia somniferal? ಆಯುಷ್ ಸಚಿವಾಲಯವು ಆಯುರ್ವೇದ, ಸಿದ್ಧ ಮತ್ತು ಯುನಾನಿ ಔಷಧಿಗಳಲ್ಲಿ ವಿಥೇನಿಯಾ ಸಾಮ್ನಿಫರಲ್ ಎಲೆಗಳ ಬಳಕೆಗೆ ಸಂಬಂಧಿಸಿದಂತೆ ವಿಷಯವನ್ನು ಮರುಪರಿಶೀಲಿಸಲು ನಿರ್ಧರಿಸಿದೆ. ಹಾಗಿದ್ರೆ ವಿಥೇನಿಯಾ ಸಾಮ್ನಿಫರಲ್ನ ಸಾಮಾನ್ಯ ಹೆಸರು ಏನು ಅಂತ ಇದೆ. And for this the right answer is option C, that is ashwagandha. Okay, ಅಶ್ವಗಂಧದ ಬಗ್ಗೆ ನೀವೆಲ್ಲ ಕೇಳಿರ್ಬೋದು. ಆಯುರ್ವೇದದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಔಷಧಿ ಗುಣ ಇರುವಂತಹ ಒಂದು ಡ್ರಗ್ ಅದು, ಅಂದ್ರೆ ಸಸ್ಯ. ಸೊ ಅದರ ಎಲೆಗಳಿಗೆ ಸಂಬಂಧಿಸಿದಾಗೆ ಇದರ ಒಂದು ಎಕ್ಸ್ಪರ್ಟ್ ಗ್ರೂಪ್ ಅನ್ನು ಅವರು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅದನ್ನು ರೀಎಕ್ಸಾಮಿನ್ ಮಾಡಲಿಕ್ಕೆ. ಜಲ್ ಜೀವನ್ ಮಿಷನ್ envisages to supply how many liters of water per person per day to every rural household by 2024? ಜಲ್ ಜೀವನ್ ಮಿಷನ್ 2024ರ ವೇಳೆಗೆ ಪ್ರತಿ ಗ್ರಾಮೀಣ ಕುಟುಂಬದ ಪ್ರತಿ ವ್ಯಕ್ತಿಗೆ ಎಷ್ಟು ಲೀಟರ್ ನೀರನ್ನು ಪೂರೈಸುವಂತಹ ಗುರಿಯನ್ನು ಹೊಂದಿದೆ? ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಅದು 55 ಲೀಟರ್, 55 ಲೀಟರ್ಸ್. ಇದು ಜಲ್ ಶಕ್ತಿ ಮಿನಿಸ್ಟ್ರಿ ಅಡಿಯಲ್ಲಿ ಬರುವಂಥದ್ದು. ಸೊ ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್ಸ್ ಅನ್ನು 2024ರ ಒಳಗಾಗಿ ಪ್ರತಿ ವ್ಯಕ್ತಿ ಪ್ರತಿ ದಿನ ಮತ್ತು ಎವ್ರಿ ರೂರಲ್ ಹೌಸ್ ಹೋಲ್ಡ್ಗೆ 55 ಲೀಟರ್ ಸಪ್ಲೈ ಆಫ್ ವಾಟರ್ ಅನ್ನು ಅವರು ಮಾಡುವಂಥದ್ದು. ಈಗ ಅಂಡರ್ ಪ್ರಾಜೆಕ್ಟ್ 75 ಇಂಡಿಯನ್ ನೇವಿ ಎಂಟೇಲ್ಸ್ ಟು ಬಿಲ್ಡ್ ಹೌ ಮೆನಿ ಸ್ಕಾರ್ಪಿಯನ್ ಕ್ಲಾಸ್ ಅಟ್ಯಾಕ್ ಸಬ್ಮೆರಿನ್ಸ್? ಪ್ರಾಜೆಕ್ಟ್ 25ರ ಅಡಿಯಲ್ಲಿ ಭಾರತೀಯ ನೌಕಾಪಡೆಯು ಎಷ್ಟು ಸ್ಕಾರ್ಪಿಯನ್ ಸರಣಿಯ 4ನೇ ಅಂತರ್ಗಾಮಿ
ಸ್ಕಾರ್ಪಿಯನ್ ಸರಣಿಯ ಜಲಾಂತರ್ಗಾಮಿ ನೌಕೆಗಳನ್ನು ನಿರ್ಮಿಸಲಿಕ್ಕೆ ಇದೆ ಅಂತ ಹೇಳಿಬಿಟ್ಟು. ಓಕೆ, ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ 6. ಸೊ ಇಲ್ಲಿ ನಾವು ನೋಡ್ಬೋದು INS ಕಲಾವರಿ ಅಂತ ಹೇಳಿಬಿಟ್ಟು, ಆನಂತರ INS ಕಾಂಡೇರಿ, INS ಕಾರಂಜ್, INS ವೇಲಾ, INS ವಾಗೀರ್ ವಿಚ್ ಇಸ್ ಅಂಡರ್ ಟ್ರಯಲ್, ಮತ್ತು INS ವಾಕ್ಷೀರ್ ಅಂತ ಹೇಳಿಬಿಟ್ಟು ಇದು ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇರುವಂಥದ್ದು. ಸೊ 6 ಸ್ಕಾರ್ಪಿಯನ್ ಸಬ್ಮೆರಿನ್ಸ್ಗಳು ಪ್ರಾಜೆಕ್ಟ್ 75 ಈ ಒಂದು ಯೋಜನೆ ಅಡಿಯಲ್ಲಿ ಮ್ಯಾಸ್ಗಾನ್ ಡಾಕ್ ಮುಂಬೈ ಇವರ ಒಂದು ಮತ್ತು ನೇವಲ್ ಗ್ರೂಪ್ ಆಫ್ ಫ್ರಾನ್ಸ್ನ ಒಂದು ಟೆಕ್ನಾಲಜಿ ಟ್ರಾನ್ಸ್ಫರ್ ಆಧಾರದಲ್ಲಿ ಇದನ್ನು ಅವರು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. 39ನೇ ಪ್ರಶ್ನೆ, ಆಸ್ ಪರ್ ದ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ರಿಲೀಸ್ ಬೈ ದ ನೀತಿ ಆಯೋಗ್, ಹೌ ಮಚ್ ಪರ್ಸೆಂಟೇಜ್ ಆಫ್ ದ ಪಾಪ್ಯುಲೇಷನ್ ಇನ್ ಕರ್ನಾಟಕ ಆರ್ ಪುವರ್? ನೀತಿ ಆಯೋಗ್ ಬಿಡುಗಡೆ ಮಾಡಿದ ರಾಷ್ಟ್ರೀಯ ಬಹು ಆಯಾಮದ ಬಡತನ ಸೂಚ್ಯಾಂಕ ಪ್ರಕಾರ ಕರ್ನಾಟಕದಲ್ಲಿ ಶೇಕಡಾವಾರು ಎಷ್ಟು ಜನಸಂಖ್ಯೆ ಬಡವರಿದ್ದಾರೆ ಅಂತ ಇದೆ. And for this the right answer is 13.2%, that is option B. ಸೊ ಇಲ್ಲಿ ಇದೆ ನೋಡಿ, 27ನೇ ವಿಡಿಯೋಗೆ ಸಂಬಂಧಿಸಿದ ಈ ಕಂಪ್ಲೀಟ್ ಅನಾಲಿಸಿಸ್ ನೀವು ನೋಡಲೇಬೇಕಾಗ್ತದೆ. ಸೊ ಹಾಗಾಗಿ ಈ ಡೇಟ್ ಅನ್ನು ನಾವು ಅದಕ್ಕೋಸ್ಕರ ಹಾಕಿರುವಂಥದ್ದು. ನಮ್ಮ ಸ್ಟೂಡೆಂಟ್ಸ್ಗಳು ಹೆಚ್ಚುವರಿ ಮಾಹಿತಿ ಬೇಕಿದ್ರೆ ಈ ದಿನದ ವಿಡಿಯೋ ನೀಟಾಗಿ ನಾವು ನಮ್ಮ ವಿಡಿಯೋಸ್ಗಳಲ್ಲಿ ಹಾಕ್ತೇವೆ ಡೇಟ್ ಪ್ರಕಾರ. ಸೊ ಜಸ್ಟ್ ಬ್ರೌಸ್ ಇಟ್ ಮತ್ತು ಆ ಡೇಟ್ ವೈಸ್ ಆಗಿ ನಿಮ್ಮ ಇಷ್ಟದ ಪ್ರಕಾರ ನಿಮಗೆ ಬೇಕಾಗುವ ಮಾಹಿತಿಯ ಅನುಗುಣವಾಗಿ ಆ ವಿಡಿಯೋಸ್ಗಳನ್ನು ನೋಟ್ ಮಾಡ್ಕೊಬೇಕು. ಯಾಕಂದರೆ ಕೆಲವು ಸ್ಟೂಡೆಂಟ್ಸ್ಗಳು ನನಗೆ ತಿಳಿದಾಗೆ ನೋಟ್ಸ್ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಸೊ ಅಂಥವರಿಗೆ ಇದು ತುಂಬಾನೇ ಹೆಲ್ಪ್ ಆಗ್ಬೋದು. ಸೊ ನೀತಿ ಆಯೋಗ್ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್, ರಾಷ್ಟ್ರೀಯ ಬಹು ಆಯಾಮದ ಬಡತನ ಸೂಚ್ಯಾಂಕವನ್ನು ಅದು ಬಿಡುಗಡೆ ಮಾಡಿದೆ. ಸೊ ಅದರಲ್ಲಿ 12 ಇಂಡಿಕೇಟರ್ಸ್ಗಳಿವೆ ಹಾಗೂ 3 ಪ್ರಮುಖ ಡೈಮೆನ್ಷನ್ಸ್ಗಳಾದ ಆರೋಗ್ಯ, ಶಿಕ್ಷಣ ಮತ್ತು ಜೀವಿತ ವ್ಯವಸ್ಥೆಯ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಏನು ಹೇಳ್ತೇವೆ ಅದಕ್ಕೆ ಸಂಬಂಧಿಸಿದಾಗೆ. ಸೊ ಈ ಇಂಡೆಕ್ಸ್ ಪ್ರಕಾರ ನೀವು ನೋಡ್ಬೋದು 51.91% ಆಫ್ ದ ಪಾಪ್ಯುಲೇಷನ್ ಇನ್ ಬಿಹಾರ್ ಇಸ್ ಪುವರ್. ಓಕೆ, ಮೋರ್ ದೆನ್ 50% ಇಲ್ಲಿ ನೋಡ್ಬೋದು. ಅದರಲ್ಲಿ ಕೇರಳಗೆ ಲೋವೆಸ್ಟ್ ಪಾಪ್ಯುಲೇಷನ್ ಪಾವರ್ಟಿ ಲೆವೆಲ್ ಇರುವಂಥದ್ದು ಹಾಗೂ ಕರ್ನಾಟಕದಲ್ಲಿ 13.2% ಆಫ್ ದ ಪಾಪ್ಯುಲೇಷನ್ ಆರ್ ಪುವರ್. ವಿಚ್ ಆರ್ಗನೈಸೇಷನ್ ಜನರೇಟ್ಸ್ ದ ಗ್ರೌಂಡ್ ವಾಟರ್ ಕ್ವಾಲಿಟಿ ಡೇಟಾ ಇನ್ ಅವರ್ ಕಂಟ್ರಿ? ಯಾವ ಸಂಸ್ಥೆಯು ನಮ್ಮ ದೇಶದಲ್ಲಿ ಅಂತರ್ಜಲ ಗುಣಮಟ್ಟದ ಡೇಟಾವನ್ನು ಉತ್ಪಾದಿಸುತ್ತದೆ ಅಥವಾ ದತ್ತಾಂಶವನ್ನು ಉತ್ಪಾದಿಸುತ್ತದೆ? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್, ಕೇಂದ್ರೀಯ ಅಂತರ್ಜಲ ಮಂಡಳಿ. ಸೊ ಇದು ಕೂಡ ಅಷ್ಟೇ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅಲ್ಲಿ ಬಂದಿರುವಂತಹ ಮಾಹಿತಿ. ಇದು ಹೇಗೆ ಈ ನಮ್ಮ ಕೇಂದ್ರ ಅಂತರ್ಜಲ ಮಂಡಳಿ ಅಂತರ್ಜಲದಲ್ಲಿ ಫ್ಲೋರೈಡ್, ಆರ್ಸೆನಿಕ್, ನೈಟ್ರೇಟ್, ಅಯನ್ ಮತ್ತು ಹೆವಿ ಮೆಟಲ್ಸ್ ಇದೆಲ್ಲ ತುಂಬಾನೇ ಕಂಟಾಮಿನೆಂಟ್ ಸೇರ್ಕೊಳ್ತಾ ಇದೆ ಅಂತ ಹೇಳುವಂಥ ಮಾಹಿತಿ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅಲ್ಲಿ ಬಂದಿರುವ ಕಾರಣ ಈ ಪ್ರಶ್ನೆಯನ್ನು ನಾವು ಹಾಕಿರುವಂಥದ್ದು. ಸೊ ಇದಿಷ್ಟು ಇವತ್ತಿನ ವಿಷಯಗಳು. ಸೊ ಹೋಪ್ಸೋ ನಿಮಗೆ ಈ ಒಂದು ವಿಷಯ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇವೆ. ಬಹಳಷ್ಟು ಪ್ರಶ್ನೆಗಳಿವೆ. ಸೊ ಹಾಗಾಗಿ ನಮ್ಮ ಹಿಂದಿನ ಎಲ್ಲ ವಿಡಿಯೋಸ್ಗಳನ್ನು ಕೂಡ ವೀಕ್ಷಿಸಿ. ನಿಮ್ಮ ಎನ್ಕರೇಜ್ಮೆಂಟ್ ಇಂದ ನಮಗೆ ಇನ್ನಷ್ಟು ಸ್ಫೂರ್ತಿ ಬಂದಿದೆ ಅಂತ ಹೇಳ್ತಾ ಈ ಸೆಷನ್ ಅನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ. Thank you for watching. Have a very nice day.